ಸತ್ಯ ಕರುಣೆ ತಾಳ್ಮೆ ತುಂಬಾ ಸುಲಭ ಹೇಳೋದು, ಪ್ರಾಕ್ಟೀಸ್ ಮಾಡೋದು ತುಂಬಾ ಕಷ್ಟ. 1 ಲಕ್ಷ ಇಂದ 10 10 ಲಕ್ಷ organ transplants happening every year. Today a middle class family in India is one disease away from poverty. ಇಷ್ಟು ಬೇಗ ಯಾವುದು ಲಿಗಮೆಂಟರ್ ಹೀಲ್ ಆಗಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಯಾವುದು ಆಧ್ಯಾತ್ಮಿಕ ಮಾರ್ಗಕ್ಕೆ ಶುಲ್ಕ ಹಾಕಕ್ ಆಗಲ್ಲ. ಬಿಕಾಸ್ ದಿಸ್ ಇಸ್ ಪ್ರೈಸ್ಲೆಸ್. ಎಲ್ಲರಿಗೂ ನಮಸ್ಕಾರ. ಮೈಕ್ ಡ್ರಾಪ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಎಪಿಸೋಡ್ ನಲ್ಲಿ ನನ್ನ ಫ್ರೆಂಡ್ ಭರತ್ ಅನ್ನೋರ್ನ ನಾನು ಇಂಟ್ರೊಡ್ಯೂಸ್ ಮಾಡಕ್ಕೆ ತುಂಬಾ ಇಷ್ಟಪಡ್ತೀನಿ. ಇವರು ಫಾಲುನ್ ದಫಾ ಪ್ರಾಕ್ಟೀಷನರ್. ಫಾಲುನ್ ದಫಾ ಅನ್ನೋದೊಂದು ಸ್ಪಿರಿಚುವಲ್ ಎಕ್ಸಸೈಸ್. ಈ ಎಕ್ಸಸೈಸ್ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ಇದರ ಡಾರ್ಕ್ ರಿಯಾಲಿಟಿ ಆಗಿರಬಹುದು. ಮೆನಿ ಕ್ವೆಶ್ಚನ್ಸ್ ಆರ್ ಗೋನಾ ಬಿ ಆನ್ಸರ್ಡ್ ಇನ್ ದಿಸ್ ಪಾಡ್ಕಾಸ್ಟ್. ಸೊ ಲೆಟ್ಸ್ ಬಿಗಿನ್ ದಿ ಶೋ. ಹಾಯ್ ಭರತ್, ನಮಸ್ತೆ. ನಮಸ್ತೆ, ವೆಲ್ಕಮ್ ಟು ಮೈಕ್ ಡ್ರಾಪ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಘಾ, ನೀವ್ ಹೇಗಿದ್ದೀರಾ? ಗುಡ್. ನನ್ನ ಫ್ರೆಂಡ್, ನನ್ನ ಪ್ರಾಕ್ಟೀಷನರ್ನ ನನ್ನ ಜೊತೆ ಆಸ್ ಎ ಗೆಸ್ಟ್ ಇವತ್ತು ಮಾತಾಡ್ಲಿಕ್ಕೆ ಐ ಆಮ್ ವೆರಿ ವೆರಿ ಮಚ್ ಹ್ಯಾಪಿ. ಭರತ್, ಐ ಹ್ಯಾವ್ ಫ್ಯೂ ಕ್ವೆಶ್ಚನ್ಸ್. ಏನ್ ಗೊತ್ತಾ, ನಾನು ಯಾವಾಗ್ಲೂ ನಿಮ್ಮನ್ನ ಮೀಟ್ ಆದಾಗ ಯು ವಿಲ್ ಆಲ್ವೇಸ್ ಕೀಪ್ ಟೆಲಿಂಗ್ ಅಬೌಟ್ ಒನ್ ವರ್ಡ್, ಕಾಮನ್ ವರ್ಡ್, ಫಾಲುನ್ ದಫಾ ಅಂತ. ಇವತ್ತು ನನ್ನ ಪಾಡ್ಕಾಸ್ಟ್ ಅಲ್ಲಿ ನೀವು ಸಿಕ್ಕಿದ್ದೀರಾ. ಸೊ ನಾನು ನಿಮ್ಮನ್ನ ಕೇಳ್ತೀನಿ ಇವತ್ತು, ವೈ ಡು ಯು ಆಲ್ವೇಸ್ ಸ್ಪೀಕ್ ಅಬೌಟ್ ಫಾಲುನ್ ದಫಾ? ಹಾಗೆ ಫಾಲುನ್ ದಫಾನ ಯಾವಾಗ್ಲೂ ಎಷ್ಟೋ ವರ್ಷ ಆಯ್ತು ನಾನು ನಿಮ್ಮನ್ನ ಮೀಟ್ ಆಗಿ. ಸೊ ಅದನ್ನ ತುಂಬಾ ಪ್ರಿಸೈಸ್ ಮಾಡ್ತಿರ್ತೀರಾ ನೀವು ಯಾವಾಗ್ಲೂ. ಎಸ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮೇಘಾ, ನಿಮ್ ಪಾಡ್ಕಾಸ್ಟ್ ಕರೆಯಕ್ಕೆ. ಐ ಆಮ್ ವೆರಿ ಹಂಬಲ್ಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್, ಇಟ್ಸ್ ಮೈ ಪ್ಲೆಜರ್. ನೀವು ಹೇಳ್ದಂಗೆ ಐ ಜನರಲಿ ಟಾಕ್, ಯು ಪೀಪಲ್ ಕ್ಯಾಚ್ ಮೀ ಟಾಕಿಂಗ್ ಅಬೌಟ್ ಫಾಲುನ್ ದಫಾ. ಇನ್ ಫ್ಯಾಕ್ಟ್ ಟು ಟೆಲ್ ಅನ್ ಇನ್ಸ್ಟೆನ್ಸ್, ನಾನು ಒಂದ್ ಫ್ರೆಂಡ್ ಜೊತೆ ರೀಸೆಂಟ್ಲಿ ವಿದ್ಯಾರ್ಥಿ ಭವನಕ್ಕೆ ಹೋಗಿದ್ದೆ ದೋಸೆ ತಿನ್ನಕ್ಕೆ. ಅಂಡ್ ಇಟ್ಸ್ ಬೀನ್ 15 years since I graduated engineering. One engineering batchmate ವಿದ್ಯಾರ್ಥಿ ಭವನಲ್ಲಿ ಸಿಗ್ದ. After engineering first time we met. He had also come for breakfast. And he looks at me and he tells me, "Hey Bharat, how is Falun Dafa going?" Okay. He didn't ask you, "ನೀವು ಹೇಗಿದ್ದೀರಾ? How is Falun Dafa going?" Okay. So I was also surprised. From that time people have been perceiving like that and they look at me, they remember Falun Dafa. So for me also it's like a proud moment because I've been talking so much about it. Right? ಸೊ ಫಾಲುನ್ ದಫಾ ಬಗ್ಗೆ ನಾನು ಯಾಕೆ ಇಷ್ಟೊಂದು ಮಾತಾಡ್ತೀನಿ ಅಂತ ಹೇಳಿದ್ರೆ, ನಾನು ಒಬ್ಬ ಫಾಲುನ್ ದಫಾ ಅಭ್ಯಾಸಿ. ಫಾಲುನ್ ದಫಾ ನಿಮಗೆ ಆಲ್ರೆಡಿ ಗೊತ್ತಿರಬೇಕು, ನಮ್ಮ ವೀಕ್ಷಕರಿಗೂ ಗೊತ್ತಿರಬೇಕು. ಇದು ಒಂದು ಧ್ಯಾನ ಸಾಧನೆ, ಅಭ್ಯಾಸ, ಸ್ಪಿರಿಚುವಲ್ ಪ್ರಾಕ್ಟೀಸು, ಮನಸ್ಸು ಮತ್ತು ಶರೀರದ ಸಾಧನೆ ಅಂತ ಹೇಳ್ತೀವಿ. ಇದರಲ್ಲಿ 5 ಬಗೆ ವ್ಯಾಯಾಮಗಳಿವೆ. ಪ್ಲಸ್ ಜೀವನದಲ್ಲಿ ಸತ್ಯ, ಕರುಣೆ, ತಾಳ್ಮೆ ಪಾಲಿಸೋದು ಹೇಳ್ಕೊಡತ್ತೆ. ಸೊ ತುಂಬಾ ಸುಲಭ ಒಂದು ಎಕ್ಸಸೈಸ್, ಮೆಡಿಟೇಷನ್, ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ನಾನು ಚಿಕ್ಕವನಿದ್ದಾಗ್ಲಿಂದಾನೇ ತುಂಬಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಲ್ಲಿ ಇದ್ದೆ. ತುಂಬಾ ರುಚಿ ಇತ್ತು. ನಮ್ಮ ಮನುಷ್ಯ ಜೀವನ ಯಾಕೆ, ಮನುಷ್ಯ ಜೀವನ ಉದ್ದೇಶ ಏನು, ಸತ್ ಮೇಲೆ ಏನಾಗತ್ತೆ, ದೇವರು ಇದರ ಇಲ್ವಾ, ಮನುಷ್ಯ ಜೀವನದಲ್ಲಿ ನೋವು ಯಾಕಿದೆ, ಕೆಲವ್ರದ್ದು ಜೀವನ ತುಂಬಾ ಸುಖವಾಗಿದೆ, ನಮ್ದು ದುಃಖವಾಗಿದೆ, ಯಾಕೆ. ಸೊ ಈ ಪ್ರಶ್ನೆಗಳ ಉತ್ತರ ಹುಡ್ಕಕ್ಕೆ ನಾನು ತುಂಬಾ ಪುಸ್ತಕಗಳು ಓದಿದೆ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ನೋಡಿದೆ, ತುಂಬಾ ಗುರುಗಳ ಹತ್ರ ಹೋದೆ. ಆದ್ರೂ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಲ್ಲ. ಸೊ ಆ ಹುಡುಕದ್ರಲ್ಲಿ ಫಾಲುನ್ ದಫಾನು ಕಂಡ್ಬಂತು. ಸೊ ನಮ್ಮ ಅಜ್ಜಿ ನಮ್ಗೆ ಫಾಲುನ್ ದಫಾ ಬಗ್ಗೆ ಹೇಳಿದ್ರು. ಬೆಂಗಳೂರಲ್ಲಿ ಎಲ್ಲೋ ಇಂಟ್ರೊಡಕ್ಷನ್ ಸೆಷನ್ ಇತ್ತು, ಅವ್ರು ಹೋಗಿದ್ರು ನಮ್ಮ ಅಜ್ಜಿ. ಸೊ ಮನೆಗ್ ಬಂದ್ಮೇಲೆ ಅವರು ನನ್ಗೆ, ನನ್ನ ತಂಗಿಗೆ ಮಾಡಿ ಅಂತ ಹೇಳಿದ್ರು. ನಾನು ಅವಾಗ ಸ್ಕೂಲಲ್ಲಿದ್ದೆ. ಸೊ ಅವಾಗ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಫಾಲುನ್ ದಫಾದ ಪುಸ್ತಕ ಓದಿದಾಗ ಎಷ್ಟು ಪ್ರಶ್ನೆಗಳಿತ್ತು ಮನ್ಸಲ್ಲಿ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ದಂಗಾಯ್ತು. ಸೊ ಫಾರ್ ಮೀ ಇಟ್ ವಾಸ್ ಲೈಕ್ ಅ ಸೊಲ್ಯೂಷನ್ ಫಾರ್ ಆಲ್ ಮೈ ಕ್ವೆಶ್ಚನ್ಸ್. whether it was about God, spirituality, ಮನುಷ್ಯ ಜೀವನ ಯಾಕಿದೆ, ನಮ್ಮ ಗುರಿ ಏನು, ಪ್ಲಸ್ ಜೀವನದಲ್ಲಿ ಬೇರೆ ಗ್ರಂಥಗಳಲ್ಲೂ ಕಲ್ತಿದ್ದೆ. ಸತ್ಯ, ಕರುಣೆ, ತಾಳ್ಮೆ ಪಾಲಿಸ್ಬೇಕು. ಭಗವದ್ಗೀತೆಯಲ್ಲೂ ಹೇಳ್ಕೊಡ್ತಾರೆ, ರಾಮಾಯಣ ಮಹಾಭಾರತದಲ್ಲಿ ಹೇಳ್ಕೊಡ್ತಾರೆ, ಬೈಬಲ್ ಓದಿದ್ರು, ಫೌಂಡೇಶನ್. ಆದ್ರೂ ಇವತ್ತು ಪ್ರಾಕ್ಟೀಸ್ ಮಾಡಕ್ ತುಂಬಾ ಕಷ್ಟ. ಸಣ್ಣ ಮಾತಿಗೆ ಸುಳ್ಳು ಹೇಳೋದು, ಕೋಪ ಮಾಡೋದು,
ತುಂಬಾ ಈಸಿ ಆಗೋಗಿದೆ. ಸೊ ನನ್ಗೂ ಗೊತ್ತಿತ್ತು ಇದು ಒಳ್ಳೆ ಗುಣಗಳು, ಆದ್ರೆ ಪ್ರಾಕ್ಟೀಸ್ ಇರ್ಲಿಲ್ಲ. ಸೊ ಫಾಲುನ್ ದಫಾ ಪುಸ್ತಕ ಓದಿದ್ಮೇಲೆ ಯಾಕೆ ಈ ಮೂಲ್ಯಗಳನ್ನ ಪಾಲಿಸ್ಬೇಕು, ಹೇಗ್ ಪಾಲಿಸ್ಬೇಕು ಕಲ್ತೆ. ನನಗ್ ಕೋಪ ತುಂಬಾ ಇತ್ತು, ಕೋಪ ಹೋಯ್ತು. ಈಗ ಸ್ಟೂಡೆಂಟ್ ಇದ್ದೆ, ಸ್ಟೂಡೆಂಟ್ ಆದ್ಮೇಲೆ ಸೇಲ್ಸ್ ಪ್ರೊಫೆಷನ್ ಅಲ್ಲಿ ಬಂದೆ. ನನಗೆ 13-14 ವರ್ಷ ಸೇಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೇಲ್ಸ್ ಅಲ್ಲಿ ಜನರು ಹೇಳ್ತಾರೆ ಸುಳ್ಳು ಹೇಳ್ದೇನೆ ನೀವು ಏನು ಮಾರಕ್ ಆಗಲ್ಲ. ಆದ್ರೆ ನಾನ್ ಯಾವಾಗ್ಲೂ ಸುಳ್ಳು ಹೇಳ್ದೇನೆ, ಓವರ್ ಪ್ರಾಮಿಸ್ ಮಾಡ್ದೇನೆ, ಎಕ್ಸಾಜರೇಟ್ ಮಾಡ್ದೇನೆ, ಒಳ್ಳೆ ಕೆಲ್ಸಾನು ಮಾಡಿದೀನಿ. ಹೌದು, ಒಳ್ಳೆ ಕೆಲ್ಸಾನು ಮಾಡಿದೀನಿ, ಟಾರ್ಗೆಟ್ಸ್ ಅಚೀವ್ ಮಾಡಿದೀನಿ, ಟಾರ್ಗೆಟ್ ಗಿಂತ ಒಳ್ಳೇದು ಜಾಸ್ತಿ ಮಾಡಿದೀನಿ. ಸೊ ನನ್ ಬಿಲೀಫ್ ಸತ್ಯ, ಕರುಣೆ, ತಾಳ್ಮೆಯಲ್ಲಿ ಇನ್ನೂ ಜಾಸ್ತಿ ಆಯ್ತು. ಯಾಕಂದ್ರೆ ನೀವು ಸುಳ್ಳು ಹೇಳ್ದೇನೆ ನೀವು ಸಂಪಾದನೆ ಮಾಡಬಹುದು. ಇಟ್ಸ್ ನಾಟ್ ನೆಸೆಸರಿ ನೀವು ಕೆಟ್ಟ ಕೆಲಸ ಮಾಡಿದ್ರೇನೆ ಬೆಳಿತೀರಾ, ದುಡ್ಡು ಬರುತ್ತೆ. ಸೊ ಆ ಬಿಲೀಫ್ ಸಿಸ್ಟಮ್ ಬ್ರೇಕ್ ಆಯ್ತು. ಕೋಪ ಆಯ್ತು, ಕೋಪ ಇಲ್ದೇನೆ ಟೀಮ್ಸ್ ಲೀಡ್ ಮಾಡೋದು, ಕೆಲಸ ಮಾಡಿಸೋದು, ಅದು ಒಂದು ಹೊಸದಾಗಿ ಕಲ್ತೆ. ಯಾಕಂದ್ರೆ ನನ್ ಬಾಸಸ್ ಯಾರಿದ್ರು ಮೊದಲು ನನ್ನ ಜಾಬ್ ಅಲ್ಲಿ ತುಂಬಾ ಕೋಪ ಮಾಡ್ತಿದ್ರು. ನನ್ಗೂ ಹೇಳ್ಕೊಡ್ತಿದ್ರು, ನೀನ್ ನಿನ್ ಜೂನಿಯರ್ಸ್ ಬೈಲಿಲ್ಲ, ಕಿರಿಚ್ಲಿಲ್ಲ ಅವ್ರ ಮೇಲೆ, ಸೊ ಅವ್ರ ಕೆಲಸ ಮಾಡಲ್ಲ. ಸೊ ನಾನು ಚಾಲೆಂಜ್ ಮಾಡಿ ನಾನು ಒಳ್ಳೆ ಕೆಲಸ ಮಾಡಿ ತೋರಿಸ್ದೆ. ಸೊ ಆತರ ತುಂಬಾ ಎಕ್ಸ್ಪೀರಿಯನ್ಸಸ್ ಆಯ್ತು. ಸೊ ನನ್ ಫಾಲುನ್ ದಫಾದಲ್ಲಿ ಬಿಲೀಫ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಸೊ ಫಾಲುನ್ ದಫಾ ಒಂದು ಫ್ರೀ ಆಫ್ ಕಾಸ್ಟ್ ಪ್ರಾಕ್ಟೀಸ್. ನಾನು ಅದೇ ಕೇಳಕ್ ಬಂದೆ. ಯಾವಾಗ ನಾವ್ ಕೇಳಿರ್ಬೋದು ಅಥವಾ ಬೇರೆ ಯಾರು ಬಂದ್ ಕೇಳಿದ್ರು ಇದ್ ಎಲ್ಲೂ ಇಷ್ಟು ವರ್ಷ ಆಯ್ತು, ಆಲ್ಮೋಸ್ಟ್ ಒಂದು 12 years ಮೇಲ್ ಆಯ್ತು ನನಗೆ ಇದ್ರ ಬಗ್ಗೆ ಗೊತ್ತಾಗಿ. ಯಾವತ್ತು ₹1 ಅನ್ನೋದು ಫೀಸ್ ಆಗಿರಬಹುದು, ಆತರ ಏನೂ ಇಲ್ಲ. ಫ್ರೀ ಆಫ್ ಕಾಸ್ಟ್ ಹಿಂಗ್ ಹೇಳ್ಕೊಡ್ತೀರಾ? ನಥಿಂಗ್ ಕಮ್ಸ್ ಫಾರ್ ಫ್ರೀ ಅಂತಾರೆ. ಇದು ನನ್ಗೂ ಆಶ್ಚರ್ಯ, ನನ್ಗೂ ಇವತ್ತು ಆಶ್ಚರ್ಯ. ಯಾಕಂದ್ರೆ ನಾವು 10 ಕೋಟಿಗಿಂತ ಜಾಸ್ತಿ ಪ್ರಾಕ್ಟೀಷನರ್ಸ್ ಇದೀವಿ ಪೂರ್ತಿ ವರ್ಲ್ಡ್ ಅಲ್ಲಿ. ಹೌದು, 10 ಕೋಟಿಗಿಂತ ಜಾಸ್ತಿ ಅಭ್ಯಾಸಿಗರು ಪೂರ್ತಿ ವರ್ಲ್ಡ್ ಅಲ್ಲಿ ಇದ್ದು ಇನ್ನು ಫ್ರೀ ಆಫ್ ಕಾಸ್ಟ್ ನಡೆಸೋದು ತುಂಬಾ ಕಷ್ಟ. ಆದ್ರೂ ನಮ್ ಗುರುಗಳು ಪುಸ್ತಕದಲ್ಲೇ ಮೊದಲನೇ ಸಲ ಹೇಳ್ಕೊಟ್ಬಿಟ್ರು, ಇದು ಆಧ್ಯಾತ್ಮಿಕ ಮಾರ್ಗ. ನಾವು ಯಾವುದು ಆಧ್ಯಾತ್ಮಿಕ ಮಾರ್ಗಕ್ಕೆ ಶುಲ್ಕ ಹಾಕಕ್ ಆಗಲ್ಲ. ಬಿಕಾಸ್ ದಿಸ್ ಇಸ್ ಪ್ರೈಸ್ಲೆಸ್. ನಮ್ ಗುರುಗಳು ನಮಗೇನ್ ಕೊಡ್ತಿದ್ದಾರೆ, ನಾವು ಬೇರೆಯವ್ರಿಗೆ ಏನ್ ಹೇಳ್ಕೊಡ್ತಿದೀವಿ. ಸೊ ಅದಕ್ಕೆ ಇದು ನಿಶುಲ್ಕನೇ ಯಾವಾಗ್ಲೂ ಹೇಳ್ಕೊಡ್ಬೇಕು, ವಾಲಂಟಿಯರ್ ಆಗಿನೇ ನೀವು ಇದನ್ನ ಸ್ಪ್ರೆಡ್ ಮಾಡ್ಬೇಕು ಅಂತ ಮೊದಲನೇನೆ ನಮ್ ಗುರುಗಳು ಹೇಳ್ಬಿಟ್ರು. ಸೊ ಅದೇ ಭಾವನೆಯಿಂದ ನಾವು ಇವತ್ತು ಸೇವೆ ತರ ಸ್ಪ್ರೆಡ್ ಮಾಡ್ತಾ ಇದೀವಿ. ಸೊ ಯಾವುದು ಫೀ ಇಲ್ದೇನೆ, ಯಾವ್ದು ಆರ್ಗನೈಸೇಷನ್ ಇಲ್ದೇನೆ ಇದು ಬೈ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋದು. ನಮ್ದು ಯಾವ್ದು ಆರ್ಗನೈಸೇಷನ್ ಇಲ್ಲ, ಮಾರ್ಕೆಟಿಂಗ್ ಬಡ್ಜೆಟ್ ಇಲ್ಲ, ನೀವೆಲ್ಲೂ ನಮ್ದು ಟಿವಿ ಆಡ್ ನೋಡಲ್ಲ, ನ್ಯೂಸ್ ಪೇಪರ್ ಆಡ್ ನೋಡಲ್ಲ, ಹೋರ್ಡಿಂಗ್ ಅಲ್ಲಿ ಅಡ್ವರ್ಟೈಸಿಂಗ್ ನೋಡಲ್ಲ. ಥ್ರೂ ವರ್ಡ್ ಆಫ್ ಮೌತ್ ನಾನ್ ಜನರಿಗೆ ಮೀಟ್ ಆದಾಗ ನಾನು ಅವ್ರಿಗೆ ಫಾಲುನ್ ದಫಾ ಬಗ್ಗೆ ಹೇಳ್ತೀನಿ. ಅವ್ರಿಗೆ ಇಷ್ಟ ಆದ್ರೆ ಅವ್ರು ಕಲಿತಾರೆ, ಇಷ್ಟ ಆಗಿಲ್ಲ ಅಂದ್ರೆ ಬಿಡ್ತಾರೆ. ಅದಕ್ಕೆ ಐ ಟಾಕ್ ಅ ಲಾಟ್ ಅಬೌಟ್ ಫಾಲುನ್ ದಫಾ. ಬಿಕಾಸ್ ನನ್ಗೆ ಎಷ್ಟೊಂದು ಬೆನಿಫಿಟ್ ಆಗಿದೆ, ಎಷ್ಟು ವ್ಯಾಲ್ಯೂಸ್ ಜೀವನದಲ್ಲಿ ಬಂದಿದೆ. ಹೆಲ್ತ್ ವೈಸ್ ತುಂಬಾ ಬೆನಿಫಿಟ್ಸ್ ಆಗಿದೆ. ಯಾಕಂದ್ರೆ 5 ವ್ಯಾಯಾಮಗಳು ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಂದು ಪವರ್ ಇತ್ತು, ಕನ್ನಡಕ ಹಾಕೊಳ್ತಾ ಇದ್ದೆ. ಫಾಲುನ್ ದಫಾ ಮಾಡಿದ ನಂತರ ಐ ಪವರ್ ಸರಿ ಹೋಯ್ತು, ಕನ್ನಡಕ ಹೋಯ್ತು. ನಾನೀಗ 16 ವರ್ಷದಿಂದ ಮಾಡ್ತಾ ಇದ್ದೀನಿ. 16 ವರ್ಷದಿಂದ ಯಾವ್ದು ರೋಗ ಇಲ್ಲ, ಕಾಯಿಲೆ ಇಲ್ಲ, ಆಸ್ಪತ್ರೆಗೆ ಹೋಗಿಲ್ಲ, ಮೆಡಿಸಿನ್ ತಗೊಂಡಿಲ್ಲ. ಈ ಕಾಲದಲ್ಲಿ ಎಸ್ಪೆಷಲಿ ಹಾಸ್ಪಿಟಲ್ ಇಲ್ಲ, ಯು ಆರ್ ಹೆಲ್ತಿ ಅಂದ್ರೆ ಅವರಷ್ಟು ವೆಲ್ದಿ ಪರ್ಸನ್ ಯಾರು ಇಲ್ಲ. ಎಸ್ಪೆಷಲಿ ದಿಸ್ ಜನರೇಷನ್ ಅನ್ಬಹುದು. ಹೌದು, ಎವ್ರಿ ಸ್ಮಾಲ್ ಥಿಂಗ್ ಎಲ್ಲರೂ ಹಾಸ್ಪಿಟಲ್ಗೆ ಹೋಗೋದು. ಅಂಡ್ ಒನ್ಸ್ ಯು ಗೋ ಟು ಹಾಸ್ಪಿಟಲ್, your whole bank account is gone. Correct. One side mental health is gone. Ellaru stressed and depression. Correct. Yeah. Especially looking at number of hospitals in cities like Bangalore, ಪ್ರತಿ ಗಲ್ಲಿಯಲ್ಲಿ ಒಂದು ಕ್ಲಿನಿಕ್, ಒಂದು ಹಾಸ್ಪಿಟಲ್ ಬಂದಿದೆ. ನನಗೂ ಆಶ್ಚರ್ಯ ಆಗುತ್ತೆ. ಮೋರ್ ದೆನ್ ಅ ಮೆಡಿಕಲ್ ಸರ್ವಿಸ್ ಅದೊಂಥರ ಬಿಸ್ನೆಸ್ ಆಗ್ಬಿಟ್ಟಿದೆ. ಹೌದು, ಯು ನೆವರ್ ನೋ ಯಾವ್ದು ಜೆನ್ಯೂನ್, ಯಾವ್ದು ಹಿಂಗ್ ಟ್ರಸ್ಟ್ ಮಾಡ್ತೀರಾ ಸೊಸೈಟಿ ಹಿಂಗಿದ್ದಾಗ. ನೀವ್ ಹೇಳ್ದಂಗೆನೆ ನಾನು ಒಂದು ಆನ್ಲೈನ್ ಬೇರೆಯವ್ರು ಯಾರ್ದೋ ಮಾತು ಕೇಳಿದೆ. ಅವ್ರು ಹೇಳಿದ್ರು, ಟುಡೇ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇನ್ ಇಂಡಿಯಾ is one disease away from poverty. ಒಂದು ಯಾವ್ದಾದ್ರು ದೊಡ್ಡ ರೋಗ ಕಾಯಿಲೆ ಬಂದ್ಬಿಡ್ತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟ್ ಖರ್ಚು ಬಂದ್ಬಿಡತ್ತೆ, ಅವರು ಮಿಡಲ್ ಕ್ಲಾಸ್ ಇಂದಾನು ಕೆಳಗೊಟ್ಟೋಗ್ತಾರೆ. ಸೊ ಆ ತರ ಪರಿಸ್ಥಿತಿ ಇದೆ. ಆ ತರ ಪರಿಸ್ಥಿತಿಯಲ್ಲಿ ನಿಮ್ಗೆ
ಫಾಲೂನ್ ದಫಾ ತರ ಅಭ್ಯಾಸ ಫಾಲೂನ್ totally ದಫಾ free of ತರ cost. ಅಭ್ಯಾಸ which you are getting it for free. ಫ್ರೀ ಆಫ್ Free of cost. ಯಾವ್ದು ಆರ್ಗನೈಸೇಷನ್ ಇಲ್ಲ, ನೀವೆಲ್ಲೂ ಮೆಂಬರ್ಶಿಪ್ ತಗೊಳೋದ್ ಬೇಕಾಗಿಲ್ಲ, ಯಾವತ್ತು ಏನು ಶುಲ್ಕ ಕೊಡೋದ್ ಬೇಕಾಗಿಲ್ಲ, ಯಾರು ನಿಮ್ ನಂಬರ್ ತಗೊಳಲ್ಲ, ನಿಮ್ ಇಮೇಲ್ ಐಡಿ ತಗೊಳಲ್ಲ, ನೀವ್ ಮಾಡ್ತಿದೀರಾ ಮಾಡ್ತಿಲ್ವಾ ಕೇಳಲ್ಲ. ನಿಮ್ಮ ಇದು ಸೆಲ್ಫ್ ಕಲ್ಟಿವೇಶನ್ ಪ್ರಾಕ್ಟೀಸ್, ನಿಮ್ ಹೃದಯ ಪರಿವರ್ತನೆಗೆ ನೀವು ಮಾಡ್ತಿರೋದು. ನಿಮಗೆ ಇಷ್ಟ ಇದ್ರೆ ನೀವು ಮಾಡಿ, ಇಷ್ಟ ಇಲ್ಲ ಅಂದ್ರೆ ಬಿಡಿ. ಯಾರು ನಿಮ್ ತಲೆ ನಿಮ್ ಇಷ್ಟ, ಯಾರು ನಿಮ್ ತಲೆ ಮೇಲೆ ಕೂತ್ಕೊಂಡು ಕೇಳಲ್ಲ ಮಾಡ್ದಾ ಮಾಡಿಲ್ವಾ ಏನು ಇಲ್ಲ. ನಿಮಗ್ ಮನೇಲಿ ಬೇಕಂದ್ರೆ ಮಾಡಿ, ಆಚೆ ಬಂದ್ಬೇಕಂದ್ರೆ ಮಾಡಿ. ನಾವ್ ಜನರಲಿ ಗುಂಪಲ್ಲಿ ಸೇರ್ಬಿಟ್ಟು ಬೇರೆ ಬೇರೆ ಪಾರ್ಕ್ಸ್ ಅಲ್ಲಿ ಮಾಡ್ತೀವಿ ಡೈಲಿ ಬೆಳಿಗ್ಗೆ. ಸೊ ಜನರು ನೋಡ್ತಾರೆ, ಬಂದ್ ಕೇಳ್ತಾರೆ ಏನ್ ಮಾಡ್ತಿದೀರಾ, ಅವ್ರಿಗೂ ಇಷ್ಟ ಆದ್ರೆ ಅವರು ಬಂದ್ ಕಲಿತಾರೆ ಅಷ್ಟೇ. ಪುಸ್ತಕಗಳಿದೆ, ಯಾಕಂದ್ರೆ ಸತ್ಯ ಕರುಣೆ ತಾಳ್ಮೆ ತುಂಬಾ ಸುಲಭ ಹೇಳೋದು, ಪ್ರಾಕ್ಟೀಸ್ ಮಾಡೋದು ತುಂಬಾ ಕಷ್ಟ ಹೇಳ್ದಂಗೆ. ಸೊ ನಮ್ ಗುರುಗಳು 2 ಪುಸ್ತಕ ಬರ್ದಿದ್ದಾರೆ, ಫಾಲೂನ್ ಗಾಂಗ್ ಮತ್ತೆ ಜುವಾನ್ ಫಾಲೂನ್ ಅಂತ. ಫಾಲೂನ್ ಗಾಂಗ್ ಇಂಟ್ರೊಡಕ್ಟರಿ ಬುಕ್, ಇದರಲ್ಲಿ ಬ್ರೀಫ್ ಇಂಟ್ರೊಡಕ್ಷನ್, ಸಾಧನೆಗೆ ಎಕ್ಸರ್ಸೈಸಸ್ ಹೇಗ್ ಮಾಡೋದು ಪ್ಲಸ್ FAQs ಇದೆ ಲಾಸ್ಟ್ ಅಲ್ಲಿ. ಜುವಾನ್ ಫಾಲೂನ್ ಮೇನ್ ಪುಸ್ತಕ. ಇದರಲ್ಲಿ ಗುರುಗಳು ಮಾಸ್ಟರ್ ಲೀ ಹೋಂಗ್ಜಿ ಅಂತ ಗುರುಗಳು, ಅವರೇ ಈ ಪ್ರಾಕ್ಟೀಸ್ ನ ಹೇಳ್ಕೊಟ್ಟಿರೋದು. ಸೊ ಅವರು ಈ ಪುಸ್ತಕದಲ್ಲಿ ತುಂಬಾ ಪ್ರಿನ್ಸಿಪಲ್ಸ್ ನ ತುಂಬಾ ಸರಳ ಭಾಷೆಯಲ್ಲಿ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾಕಂದ್ರೆ ಈ ನಡುವೆ ನಾವೆಲ್ಲರೂ ಸ್ಕೂಲಲ್ಲಿ ಸೈನ್ಸ್ ಕಲ್ತಿದೀವಿ. ಸೈನ್ಸ್ ಇಸ್ ಬಿಕಮ್ ಅ ರಿಲಿಜನ್ ಟುಡೇ, ಬಿಕಾಸ್ ವಿ ಬಿಲೀವ್ ಸೋ ಮಚ್. ವಾಟ್ ಇಸ್ ದ ಪ್ರೂಫ್ ಫಾರ್ ದಿಸ್ ಕೇಳ್ತೀವಿ. ಅದಕ್ಕೆ ಅವರು ಎಲ್ಲಾ ಕಾನ್ಸೆಪ್ಟ್ಸ್ ನ ಸೈಂಟಿಫಿಕ್ ರೀಸನಿಂಗ್ ಇಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಮಗೆ ಅರ್ಥ ಆಗಕ್ಕೆ ತುಂಬಾ ಸುಲಭ ಆಗತ್ತೆ. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ಸೋಲ್, ಆತ್ಮ ಏನು, ನಮಗ್ ಯಾಕೆ ಕಾಣಲ್ಲ, ರೈಟ್, ಅವೆಲ್ಲ ಕಾನ್ಸೆಪ್ಟ್ಸ್ ತುಂಬಾ ಸುಲಭವಾಗಿ ಪುಸ್ತಕಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ಲಸ್ ಪುಸ್ತಕದಲ್ಲಿ ಸತ್ಯ ಕರುಣೆ ತಾಳ್ಮೆ ಹೇಗ್ ಪಾಲಿಸೋದು, ಯಾಕೆ ಪಾಲಿಸೋದು, ತುಂಬಾ ಎಕ್ಸಾಂಪಲ್ಸ್ ಕೊಡ್ತಾರೆ. ನಮ್ ಜೀವನದಲ್ಲಿ ಯಾವ ತರ ಬೇರೆ ಬೇರೆ ಕಾನ್ಫ್ಲಿಕ್ಟ್ಸ್ ಬರುತ್ತೆ, ತೊಂದರೆಗಳು ಬರುತ್ತೆ, ಆ ಸಮಯದಲ್ಲಿ ಹೇಗೆ ಸತ್ಯ ಕರುಣೆ ತಾಳ್ಮೆ ಪಾಲಿಸಬೇಕು, ಹ್ಯಾಂಡಲ್ ಮಾಡ್ಬೇಕು, ಹೌದು, ಅದು ಪುಸ್ತಕದಲ್ಲಿ ಹೇಳ್ಕೊಡ್ತಾರೆ. ಸೊ ಈ ಪುಸ್ತಕನು ಓದಿದ್ರೆ ಈ ಮೂಲ್ಯಗಳನ್ನು ಜೀವನದಲ್ಲಿ ಪಾಲಿಸಕ್ ತುಂಬಾ ಈಸಿ ಆಗತ್ತೆ. ನೀವು ಪುಸ್ತಕಗಳಿಗೆ ಕಾಸು ಕೊಡ್ಬೇಕಂತ ಹೇಳ್ತೀರಾ, ನಿಶುಲ್ಕ ಇದೆ ಆದ್ರೂ ಪುಸ್ತಕಗಳಿಗೆ ಕಾಸು ಕೊಡ್ಬೇಕಂತ ಹೇಳ್ತೀರಾ. ಆದ್ರೂ ನೀವು ಈ ನಡುವೆ ಎಲ್ಲ ಆನ್ಲೈನ್ ಡಿಜಿಟಲ್, ನಿಮಗೆ ಆನ್ಲೈನ್ ಕಾಪಿ ಓದ್ಬೇಕಂದ್ರೆ ವೆಬ್ಸೈಟ್ ಅಲ್ಲಿ PDFs ಫ್ರೀಲಿ ಡೌನ್ಲೋಡಬಲ್ ಇದೆ, ಆಡಿಯೋ ಬುಕ್, ವಿಡಿಯೋಸ್ ಫ್ರೀಲಿ ಡೌನ್ಲೋಡಬಲ್ ಇದೆ. ನಿಮಗೆ ಹಾರ್ಡ್ ಕಾಪಿ ಬೇಕಂದ್ರೆ ಪಬ್ಲಿಷಿಂಗ್ ಕಾಸ್ಟ್ ಕೊಡ್ತಿದ್ರೆ ಅದು ನೀವು ಕೊಡ್ಬೇಕಾಗತ್ತೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಇದರಲ್ಲಿ ಫೀ ಇಲ್ಲ, ಏನಿಲ್ಲ. ನಾನು ವಾಲಂಟಿಯರ್ ಆಗಿ ಸ್ಪ್ರೆಡ್ ಮಾಡ್ತೀನಿ, ನಂದೇ ಸ್ವಂತ ಕೆಲಸ ಇದೆ, ಬಿಸ್ನೆಸ್ ಇದೆ, ಅದ್ ಮಾಡ್ತಾ ಮಾಡ್ತಾ ಇದಕ್ಕೆ ಸಮಯ ಅದೇ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಿಮ್ ಸ್ವಂತ ಕೆಲಸ ಏನು ಬಿಸ್ನೆಸ್ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ವಿ ನೋ ಭರತ್ ಆಸ್ ಅ ಫಾಲೂನ್ ದಫಾ ಗೈಡ್ ಅಷ್ಟೇನೆ. ಕರೆಕ್ಟ್. ಸೊ ನೀವ್ ಹೇಳ್ದಂಗೆ ಲಿಂಕ್ಸ್ ಆಗಿರಬಹುದು, ವೆಬ್ಸೈಟ್ ಲಿಂಕ್ ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ 100% ಮೆನ್ಷನ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಇರೋರು ದೇ ಕ್ಯಾನ್ ಇಮಿಡಿಯೇಟ್ಲಿ ಕ್ಲಿಕ್ ಮಾಡಿ. ಕನ್ನಡದಲ್ಲೂ ವೆಬ್ಸೈಟ್ ಇದೆ. ಹೌದು, ನಿಮ್ ವೀಕ್ಷಕರು falundapha.org ವೆಬ್ಸೈಟ್ ಹೋದ್ರೆ ಅನೇಕ ಭಾಷೆಗಳಲ್ಲಿ ವೆಬ್ಸೈಟ್ ಇದೆ. ಕನ್ನಡದಲ್ಲೂ ಇದೆ, ಕನ್ನಡದಲ್ಲೂ ಪುಸ್ತಕಗಳಿವೆ, ಕನ್ನಡದಲ್ಲೂ ವಿಡಿಯೋಸ್ ಇವೆ. ಸೊ ನೀವು ಕನ್ನಡದಲ್ಲೇ ಓದ್ಬಹುದು, ಇಂಗ್ಲಿಷ್ ಬೇಕಂದ್ರೆ ಇಂಗ್ಲಿಷ್ ಓದ್ಬಹುದು. ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಪುಸ್ತಕಗಳು ಟ್ರಾನ್ಸ್ಲೇಟ್ ಆಗೋಗಿದೆ, ತಮಿಳಲ್ಲಿ, ಮಲಯಾಳಂ, ತೆಲುಗು, ಮರಾಠಿ, ಬೆಂಗಾಲಿ, ಹಿಂದಿ, ಮ್ಯಾಕ್ಸಿಮಮ್ ಲ್ಯಾಂಗ್ವೇಜಸ್ ಯಾವ್ದಿದೆಯೋ ಎಲ್ಲದ್ರಲ್ಲೂ ಇದೆ. ಬರೋದು ಅದೇ ನೀವು ಹೇಳ್ದಂಗೆ ಇದನ್ನ ಮಾಸ್ಟರ್ ಲೀ ಹೋಂಗ್ಜಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಇದು ಒರಿಜಿನೇಟ್ ಆಗಿದ್ದು ಚೈನಾ ದೇಶದಲ್ಲಿ. ಬಟ್ ನಾವು ಇಂಟರ್ನೆಟ್ ಅಲ್ಲಿ ಆಗಿರ್ಬೋದು, ಬುಕ್ಸ್ ಅಲ್ಲಿ ಆಗಿರ್ಬೋದು ಓದ್ತಿದ್ದಾಗ ಅಲ್ಲಿರೋ ಪ್ರಾಕ್ಟೀಷನರ್ಸ್ ಗೆ ಇದು ಒಂದ್ ಕೇಕ್ ವಾಕ್ ತರ ಪ್ರಾಕ್ಟೀಸ್ ಅಷ್ಟು ಅಲ್ವೇ ಅಲ್ಲ. ಅವ್ರ ಓನ್ ಚಾಲೆಂಜಸ್ ಅವ್ರಿಗಿದೆ. ಸೊ ಅವ್ರು ತುಂಬಾ ಲೈಕ್ ಬ್ಯಾಡ್ ವರ್ಡ್ಸ್ ಆಗಿರ್ಬೋದು, ದೇ ವೆಂಟ್ ಥ್ರೂ ಸೋ ಮಚ್ ಆಫ್ ಹರಾಸ್ಮೆಂಟ್ ಪ್ರಾಕ್ಟೀಷನರ್ಸ್ ಗೆ. ಇಷ್ಟೊಳ್ಳೆ ಪ್ರಾಕ್ಟೀಸ್ ನ ಏನಕ್ಕೆ ಅದನ್ನ ಆ ತರ ಮಾಡ್ತಿದ್ದಾರೆ ಅನ್ನೋದೇನಾದ್ರೂ ಗೊತ್ತಾಗ್ತದ? ಹೌದು, ಇದು ತುಂಬಾ ಗಂಭೀರವಾದ ಇಶ್ಯೂ, ತುಂಬಾ ಸೀರಿಯಸ್ ಇಶ್ಯೂ ಆಸ್ ಆಫ್ ಟುಡೇ, ಎಸ್ಪೆಷಲಿ ಇನ್ 21st century. ಯಾಕಂದ್ರೆ ಚೈನಾ ಅಲ್ಲೇ ಹುಟ್ಟಿರೋ ಪ್ರಾಕ್ಟೀಸ್ ಇವತ್ತು ಅದ್ರದ್ದು ಚೈನಾ ಅಲ್ಲಿ ದಮನ ಆಗ್ತಾ ಇದೆ. ಜನರು ಕೇಳಿದ್ರೆ ಅವ್ರಿಗೂ ಶಾಕ್ ಆಗತ್ತೆ, ಇದ್ ಯಾಕೆ ಎಷ್ಟು ಒಳ್ಳೆ ಪ್ರಾಕ್ಟೀಸ್ ಅಂತ ಹೇಳ್ತಿದ್ರು, ಈಗ ತಾನೆ ಸತ್ಯ ಕರುಣೆ ತಾಳ್ಮೆ, ಹೆಲ್ತ್ ಇಂಪ್ರೂವ್ ಆಯ್ತು, ಯಾವ್ದು ರೋಗ ಕಾಯಿಲೆ ಇಲ್ಲ, 10 ಕೋಟಿಗಿಂತ ಜಾಸ್ತಿ ಜನರು ಹೇಳ್ತಿದ್ದೀರಾ ಪೂರ್ತಿ ವರ್ಲ್ಡ್ ಅಲ್ಲಿ,
ಆದ್ರೆ ಚೈನಾಲ್ ಇದ್ರದ್ದು ದಮನ ಆಗ್ತಿದ್ಯಾ ಯಾಕೆ? ಜನರಿಗೂ ತುಂಬಾ ಸಂಕೋಚ ಆಗತ್ತೆ ಆಫ್ಟರ್ ಲಿಸನಿಂಗ್ ಟು ಸಮಥಿಂಗ್ ಲೈಕ್ ದಿಸ್. ಸೊ ಇದಕ್ಕೆ ಸ್ವಲ್ಪ ಹಿಸ್ಟ್ರಿನೂ ನೋಡ್ಬೇಕಾಗತ್ತೆ. ಯಾಕಂದ್ರೆ ಚೈನಾ ಮತ್ತೆ ಭಾರತ ದೊಡ್ಡ ದೇಶಗಳು, ಹ್ಯೂಜ್ ಪಾಪ್ಯುಲೇಷನ್, ಸಿಮಿಲರ್ ಹಿಸ್ಟ್ರಿನೂ ಹೇಳ್ಬೋದು. ಯಾಕಂದ್ರೆ ನಮ್ದು 5,000 ವರ್ಷಗಳ ಹಿಸ್ಟ್ರಿ ಇದೆ, ಚೈನಾದು 5,000 ವರ್ಷಗಳ ಹಿಸ್ಟ್ರಿ ಇದೆ, ಕಲ್ಚರು ತುಂಬಾ ಸ್ಟ್ರಾಂಗ್ ಇದೆ. ನಮ್ಮ ಇತಿಹಾಸ, ನಮ್ಮ ಟ್ರೆಡಿಷನ್ಸ್, ನಮ್ಮ ವ್ಯಾಲ್ಯೂ ಸಿಸ್ಟಮ್ಸ್, ನಮ್ಮ ದೇವಸ್ಥಾನಗಳು, ಬಿಲೀಫ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ದ ಓನ್ಲಿ ಡಿಫರೆನ್ಸ್ ಇಸ್ ಇವತ್ತು ಇಂಡಿಯಾ ಅಲ್ಲಿ ನಮ್ ಕಲ್ಚರ್ ಇನ್ನು ಉಳಿದಿದೆ ನಮ್ಮ ಹತ್ರ, ಪ್ಲಸ್ ನಾವ್ ಅದನ್ನ ಪಾಲಿಸಕ್ ಪ್ರಯತ್ನ ಪಡ್ತಿದೀವಿ. ಎಲ್ಲರೂ ಇಂಡಿಯನ್ ಟ್ರೆಡಿಷನ್ ಅವ್ರ ಓನ್ ರೆಸ್ಪೆಕ್ಟ್ ಇರುತ್ತೆ, ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ನಮ್ ಡಾನ್ಸ್ ಫಾರ್ಮ್ಸ್, ಆರ್ಟ್ ಫಾರ್ಮ್ಸ್, ಟೆಂಪಲ್ಸ್, ಪುಸ್ತಕಗಳು, ಗ್ರಂಥಗಳು, ಫೆಸ್ಟಿವಲ್ಸ್ ತುಂಬಾ ಇದೆ. ಅದೇ ತರ ಚೈನಾ ಅಲ್ಲೂ ಇತ್ತು. ಆದ್ರೆ ಚೈನಾ ಅಲ್ಲಿ ಇವತ್ತು ಡೆಮೋಕ್ರಸಿ ಇಲ್ಲ, ಅಲ್ಲಿ ಕಮ್ಯುನಿಸ್ಟ್ ರೂಲ್. ಕಮ್ಯುನಿಸ್ಟ್ ರೂಲ್ ಅಂದ್ರೆ ಸಿಂಗಲ್ ಪಾರ್ಟಿ ರೂಲ್. ಸೊ ಅಲ್ಲಿ ಎಲೆಕ್ಷನ್ಸ್ ಇಲ್ಲ, ವೋಟಿಂಗ್ ಇಲ್ಲ. 75 ವರ್ಷದಿಂದ ಒಂದೇ ಗವರ್ಮೆಂಟ್ ಅಲ್ಲಿ ರೂಲ್ ಮಾಡ್ತಾ ಇದೆ. ಸೊ ಅವ್ರೇನ್ ಮಾಡಿದ್ರು, ಅವ್ರದ್ದು ಕಮ್ಯುನಿಸ್ಟ್ ಪಾರ್ಟಿದು ಒಂದೇ ಉದ್ದೇಶ, ದೇ ಆರ್ ಲೈಕ್ ಆಂಟಿ ಗಾಡ್. ಅವ್ರಿಗೆ ದೇವರಲ್ಲಿ ನಂಬಿಕೆ ಇಲ್ಲ, ಅವ್ರಿಗೆ ಬರೀ ಮೆಟೀರಿಯಲಿಸಮ್, ಮನಿ ಪವರ್ ಅಲ್ಲಿ ತುಂಬಾ ಪ್ರಯಾರಿಟಿ. ಸೊ ಅವರು ಚೈನೀಸ್ ಕಲ್ಚರ್ನ ಸಿಸ್ಟಮ್ಯಾಟಿಕಲಿ ಲಾಸ್ಟ್ 70 years ಅಲ್ಲಿ ಡಿಸ್ಟ್ರಾಯ್ ಮಾಡಿದ್ದಾರೆ. ಎಸ್ಪೆಷಲಿ ಡ್ಯೂರಿಂಗ್ ದ ಕಲ್ಚರಲ್ ರೆವಲ್ಯೂಷನ್ ಇನ್ ಚೈನಾ 70s ಅಲ್ಲಿ ಚೈನಾ ಅಲ್ಲಿ ಎಷ್ಟು ದೇವಸ್ಥಾನಗಳಿತ್ತು, ಅವ್ರ ಗ್ರಂಥಗಳಿತ್ತು, ಎಲ್ಲವನ್ನ ಡಿಸ್ಟ್ರಾಯ್ ಮಾಡಿಬಿಟ್ರು, ಎವ್ರಿಥಿಂಗ್. ಸೊ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಇಸ್ ಅ ಸೆಲ್ಫ್ ಪ್ರೊಕ್ಲೇಮ್ಡ್ ಏಥಿಸ್ಟ್ ಕಂಟ್ರಿ. ಅವರು ದೇವರಲ್ಲಿ ನಂಬಿಕೆ ಇಲ್ಲ. ಇವತ್ತು ನೀವು ಯಾವ್ದು ರಿಲಿಜನ್ ಫಾಲೋ ಮಾಡಂಗಿಲ್ಲ, ಸೂಪರ್ಫಿಷಿಯಲಿ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಇವತ್ತು ಚೈನಾ ಅಲ್ಲಿ ಹೋದ್ರೆ ನಿಮ್ ರಿಲಿಜಿಯಸ್ ಸಿಸ್ಟಮ್ ನೀವು ಫಾಲೋ ಮಾಡ್ಬೋದು, ಆದ್ರೆ ಓಪನ್ಲಿ ಮಾಡಂಗಿಲ್ಲ. ಅಲ್ಲಿ ಮಾಸ್ಕ್ಸ್ ಇಲ್ಲ, ಚರ್ಚಸ್ ಅಲೌಡ್ ಇಲ್ಲ, ಬುದ್ಧಿಸ್ಟ್ ಟೆಂಪಲ್ಸ್ ಇಲ್ಲ. ಇದ್ರೂನು ಟಿಲ್ ವೆನ್ ಯು ಆರ್ ಓನ್ಲಿ ಅ ಸ್ಮಾಲ್ ನಂಬರ್ ಅವ್ರು ಬಿಡ್ತಾರೆ. ನಂಬರ್ ಜಾಸ್ತಿ ಆದಂಗೆ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ಆ ತರ ಪರಿಸ್ಥಿತಿ ಇದೆ ಚೈನಾ ಅಲ್ಲಿ ಇವತ್ತು. ಸೊ ಕಮ್ಯುನಿಸ್ಟ್ ಪಾರ್ಟಿದು ವ್ಯಾಲ್ಯೂಸ್ ಈಸ್ ವೆರಿ ಮಚ್ ಅಗೇನ್ಸ್ಟ್ ಟ್ರೆಡಿಷನಲ್ ವ್ಯಾಲ್ಯೂಸ್. ಅವರು ಸುಳ್ಳು ಹೇಳೋದು, ಕರಪ್ಷನ್, ವೈಲೆನ್ಸ್, ನೀವು ಹೇಳಿದಂಗೆ ಪ್ರಯಾರಿಟಿ ಫಾರ್ ಪವರ್ ಅಂಡ್ ಹೌದು. ಸೊ ಲಾಸ್ಟ್ 75 years ಅಲ್ಲಿ ಇಟ್ ಈಸ್ ಡಾಕ್ಯುಮೆಂಟೆಡ್ ದಟ್ ಕಮ್ಯುನಿಸ್ಟ್ ಪಾರ್ಟಿ ಹ್ಯಾಸ್ ಕಿಲ್ಡ್ ಮೋರ್ ದೆನ್ 10 crore ಆಫ್ ದೇರ್ ಓನ್ ಪೀಪಲ್. ಬೇರೆ ಬೇರೆ ಸಪರೇಷನ್ ಮೆಥಡ್ಸ್ ಅಲ್ಲಿ, ಫೆಮಿನ್ಸ್, ಪೀಪಲ್ ಡೆಮೋಕ್ರಸಿ ರಿಪಬ್ಲಿಕ್ಗೆ ಫೈಟ್ ಮಾಡಿದಾಗ. ಮೋಸ್ಟ್ ಫೇಮಸ್ ತಿಯಾನನ್ಮೆನ್ ಸ್ಕ್ವೇರ್ ಮೆಸಾಕರ್ 1989 ಅಲ್ಲಿ ಆಗಿದ್ದು. ಸ್ಟೂಡೆಂಟ್ಸ್ ಡೆಮೋಕ್ರಸಿಗೆ ಬಂದ್ ಪ್ರೊಟೆಸ್ಟ್ ಮಾಡಿದ್ರು. ಸೊ ಆಫ್ಟರ್ ಫ್ಯೂ ಡೇಸ್ ಆಫ್ ಪ್ರೊಟೆಸ್ಟ್ ಆನ್ June 4th, 1989, Chinese Communist Party drove tanks on students and thousands of students were killed, massacred ಹೇಳ್ಬೋದು. ಸೊ ಆ ತರ ಪರಿಸ್ಥಿತಿ ಚೈನಾ ಅಲ್ಲಿದೆ. ಸೊ ಫಾಲುನ್ ಅಂತ ಸಮಯದಲ್ಲಿ ಮಾಸ್ಟರ್ ಲಿಯಾಂಗ್ ಜಿಯಾರ್ ಅವರು 1992 ಅಲ್ಲಿ ಮೊದಲನೇ ಸಲ ಫಾಲುನ್ ದಫಾ ಹೇಳ್ಕೊಟ್ರು. ಜನರಿಗೆ ಏನೋ ಒಳ್ಳೇದ್ ಸಿಗ್ದಂಗಾಯ್ತು. ಯಾಕಂದ್ರೆ ಜನರಿಗೆ ಸತ್ಯ, ಕರುಣೆ, ತಾಳ್ಮೆ ಪಾಲಿಸೋದು ಹೇಳ್ಕೊಡ್ತಿದೆ. ಜನರು ಎಕ್ಸರ್ಸೈಸ್ ಮಾಡಿದಾಗ ಇಮಿಡಿಯೇಟ್ಲಿ ಅವ್ರದ್ದು ರೋಗ ಕಾಯಿಲೆ ಸರಿ ಆಗ್ತಿದೆ. ನಿಮಗ್ BP ಇರ್ಲಿ, ಸೈನಸ್ ಇರ್ಲಿ, ಡಯಾಬಿಟೀಸ್ ಇರ್ಲಿ, ಎನರ್ಜಿ ಪಾಸ್ ಆಗೋದ್ರಿಂದ ಅವರಿಗೆ. ಪ್ಲಸ್ ಇಟ್ ಈಸ್ ನಾಟ್ ಅಬೌಟ್ ವೇಟಿಂಗ್ ಫಾರ್ ಮಂತ್ಸ್ ಅಂಡ್ ಇಯರ್ಸ್ ಟುಗೆದರ್. ನೀವ್ ಇವತ್ತು ಎಕ್ಸರ್ಸೈಸ್ ಮಾಡ್ತಿದ್ದೀರಾ, ನಾಳೆ ನಿಮ್ ರೋಗ ಕಾಯಿಲೆ ಸರಿ ಹೋಗೋಯ್ತು. 4 ದಿನದಲ್ಲಿ 8 ದಿನದಲ್ಲಿ ಬೇಸಿಕ್ ಆಗಿ ಅದನ್ನ ನಂಬಿ ಅವ್ರು ಮಾಡ್ಬೇಕು. ಹೌದು, ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಂಬಿಕೆ ಇರಬೇಕು. ಯಾರು ರೋಗ ಸರಿ ಮಾಡಕ್ಕೆ ಪ್ರಾಕ್ಟೀಸ್ ಮಾಡ್ಲಿಲ್ಲ, ಆದ್ರೆ ಪ್ರಾಕ್ಟೀಸ್ ಮಾಡಿದ್ರು ರೋಗ ಸರಿ ಹೋಗೋಯ್ತು. ಸೊ ನಂಬಿಕೆ ಅನ್ನೋದು ಜಾಸ್ತಿ ಆಯ್ತು. ಸೊ ವರ್ಡ್ ಆಫ್ ಮೌತ್ ಚೈನಾಲಿ ತುಂಬಾ ಬೇಗ ಆಯ್ತು. ನಾನ್ ಕಲ್ತೆ, ನನಗೆ ಇಷ್ಟ ಆಯ್ತು, ನಾನ್ ಆಫೀಸಲ್ಲಿ ಹೇಳ್ದೆ, ನನ್ನ ಪರಿವಾರದಲ್ಲಿ ಹೇಳ್ದೆ, ಫ್ರೆಂಡ್ಸ್ ಹೇಳ್ದೆ. ಆ ತರ ಬೈ ವರ್ಡ್ ಆಫ್ ಮೌತ್ 92 ಇಂದ 96-97 ವರೆಗೆ about 7 to 10 crore people were practicing Falun Dafa in China. ಬರೀ ಚೈನಾ ಅಲ್ಲಿ. ಇದು ಗವರ್ಮೆಂಟ್ ಎಸ್ಟಿಮೇಟ್ಸ್ ಪ್ರಕಾರ. ಸೊ ಅವಾಗ ಗವರ್ಮೆಂಟ್ ಫಾಲುನ್ ದಫಾಗೆ ತುಂಬಾ ಅವಾರ್ಡ್ಸ್ ಕೊಡ್ತು. ಯಾಕಂದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇತ್ತು, ಜನರು ಒಳ್ಳೆ ಕೆಲಸ ಮಾಡ್ದಂಗಿತ್ತು. ಪ್ಲಸ್ 95-96 ಅಲ್ಲಿ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿಯ ರಿಪೋರ್ಟ್ ಪ್ರಕಾರ
China was saving 63,000 crore rupees because of health benefits from Falun Dafa. Okay, ಅಷ್ಟು ಸೇವಿಂಗ್ಸ್. ಯಾಕಂದ್ರೆ ಜನರು ಹಾಸ್ಪಿಟಲ್ ಹೋಗ್ಲಿಲ್ಲ, ಮೆಡಿಸಿನ್ಸ್ ತಗೊಳ್ಳಿಲ್ಲ, ಇಮ್ಯುನಿಟಿ ತುಂಬಾ ಬೂಸ್ಟ್ ಆಯ್ತು, ರೋಗ ಕಾಯಿಲೆಗಳು ಬರ್ಲಿಲ್ಲ. ಸೊ ಕಮ್ಯುನಿಸ್ಟ್ ಪಾರ್ಟಿ ವಾಸ್ ಸೇವಿಂಗ್ 63,000 crore rupees ಬಿಕಾಸ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಫ್ರಮ್ ದ ಪ್ರಾಕ್ಟಿಸ್. ಇದು ಅವ್ರ ರಿಪೋರ್ಟ್ ಪ್ರಕಾರ. ಆದ್ರೆ ಇದು ತುಂಬಾ ಬೇಗ ಬೆಳೀತಂತ ಕಮ್ಯುನಿಸ್ಟ್ ಪಾರ್ಟಿಗೆ ಭಯ ಆಗೋಯ್ತು. ಯಾಕಂದ್ರೆ ಕಮ್ಯುನಿಸ್ಟ್ ಪಾರ್ಟಿದು ಮೂಲ್ಯಗಳು ಸುಳ್ಳು, ವಯಲೆನ್ಸು, ಕರಪ್ಷನ್. ಜನರು ಸತ್ಯ, ಕರುಣೆ, ತಾಳ್ಮೆ ಪಾಲಿಸಿದ್ರೆ ಇದೆಲ್ಲ ಆಟೋಮ್ಯಾಟಿಕ್ ಆಗಿ ದೂರ ಆಗುತ್ತೆ, ಕಮ್ಯುನಿಸ್ಟ್ ಪಾರ್ಟಿ ಆಟೋಮ್ಯಾಟಿಕಲಿ ಬಿದೋಗುತ್ತೆ ಅಂತ ಅವ್ರಿಗೆ ಅನಿಸ್ತು, ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ಸ್ಗೆ. ಬಟ್ ಇವ್ರ ಇಂಟೆನ್ಷನ್ ಅದಲ್ಲ. ಇವ್ರ ಇಂಟೆನ್ಷನ್ ಅದಲ್ಲ. ಫಾಲುನ್ ದಫಾ ಪ್ರಾಕ್ಟಿಷನರ್ಸ್ಗೆ, ನಮ್ ಗುರುಗಳಿಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ದೇಶ ಓಡ್ಸಕ್ ಏನು ಇಂಟ್ರೆಸ್ಟ್ ಇಲ್ಲ, ಅವ್ರ ಮಾರ್ಗನೇ ಬೇರೆ ಆಗಿರೋದ್ರಿಂದ. ಸ್ಪಿರಿಚುವಲ್ ಪ್ರಾಕ್ಟೀಸ್. ಜನರು ಎಲ್ಲೇ ಇದ್ರು ಒಳ್ಳೆ ಕೆಲಸ ಮಾಡ್ಲಿ. ನೀವು ಪಾಲಿಟಿಕ್ಸ್ ಅಲ್ಲಿ ಇದೀರಾ, ಒಳ್ಳೆಯವರಾಗಿ ಪಾಲಿಟಿಕ್ಸ್ ಮಾಡಿ. ಬಿಸ್ನೆಸ್ ಅಲ್ಲಿ ಇದೀರಾ, ಒಳ್ಳೆಯವರಾಗಿ ಬಿಸ್ನೆಸ್ ಮಾಡಿ. ಕೆಲಸ ಮಾಡ್ತಿದ್ದೀರಾ, ಫ್ಯಾಕ್ಟರಿ ವರ್ಕರ್ ಇದೀರಾ, ಒಳ್ಳೆಯವರಾಗಿ ನಿಮ್ ಕೆಲಸ ಮಾಡಿ, ಅಷ್ಟೇ ಹೇಳ್ಕೊಡೋರು ಅವರು. ಆದ್ರೆ ಈ ಭಯದಿಂದ ಕಮ್ಯುನಿಸ್ಟ್ ಪಾರ್ಟಿ ಫಾಲುನ್ ದಫಾನ ಬ್ಯಾನ್ ಮಾಡ್ತು. ಯಾಕೆ? ತುಂಬಾ ಜನರು ಫಾಲುನ್ ದಫಾ ಮಾಡ್ಬಿಟ್ರೆ ಕಮ್ಯುನಿಸ್ಟ್ ಪಾರ್ಟಿ ಬಿದ್ದೋಗುತ್ತೆ ಆ ಭಯದಿಂದ. ಯಾಕಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಮೆಂಬರ್ಸ್ ಫಾಲುನ್ ದಫಾ ಮಾಡಕ್ ಶುರು ಮಾಡಿದಾಗ ಅವ್ರು ಹೇಳಕ್ ಶುರು ಮಾಡಿದ್ರು, ನಾವ್ ಇವತ್ತಿಂದ ಕರಪ್ಷನ್ ಮಾಡಲ್ಲ, ಸುಳ್ಳು ಹೇಳಲ್ಲ, ಜನರಿಗೆ ವೈಲೆನ್ಸ್ ಇಂದ ಪನಿಷ್ ಮಾಡಲ್ಲ. ಸೊ ಟಾಪ್ ಕಮ್ಯುನಿಸ್ಟ್ ಲೀಡರ್ಸ್ಗೆ ಭಯ ಆಗೋಯ್ತು, ಈ ತರ ಆಗೋದ್ರೆ ನಾವ್ ಹೇಗ್ ಸರ್ವೈವ್ ಮಾಡ್ತೀವಂತ. ಸೊ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಪ್ರಾಕ್ಟೀಸ್ ನ ಬ್ಯಾನ್ ಮಾಡ್ತು. ದಿಸ್ ಇಸ್ ಲೈಕ್ ಇಂಡಿಯಾಲಿ ಇವತ್ತು ಗವರ್ಮೆಂಟ್ ಯೋಗ ಮಾಡೋದ್ ಬ್ಯಾನು, ಇಲ್ವ ದೇವಸ್ಥಾನ ಹೋಗೋದ್ ಬ್ಯಾನ್ ಹೇಳ್ದಂಗಾಯ್ತು. ಆದ್ರೆ ಇಫ್ ದ ಗವರ್ಮೆಂಟ್ ಸೇಸ್ ವಿಲ್ ಯು ಸ್ಟಾಪ್ ಡೂಯಿಂಗ್, ನಾಟ್ ಎವ್ರಿವನ್ ಕ್ಯಾನ್ ಸ್ಟಾಪ್ ಡೂಯಿಂಗ್. ನಾಟ್ ಎವ್ರಿವನ್, ಬಿಕಾಸ್ ನೀವು ಗವರ್ಮೆಂಟ್ ಗೋಸ್ಕರ ಮಾಡ್ತಿಲ್ಲ, ನಿಮ್ ಸ್ವಂತಕ್ಕೋಸ್ಕರ ಮಾಡ್ತಿದ್ದೀರಾ, ನಮ್ ಬಿಲೀಫ್ ಸಿಸ್ಟಮ್ ಗೋಸ್ಕರ ಮಾಡ್ತಿದೀವಿ. ಸೊ ಚೈನಾಲ್ಲೂ ಜನರು ಇದನ್ನ ಸ್ಟಾಪ್ ಮಾಡ್ಲಿಲ್ಲ ಗವರ್ಮೆಂಟ್ ಬ್ಯಾನ್ ಮಾಡಿದ್ಮೇಲೆ. ಸೊ ಜುಲೈ 20, 1999 ಅಲ್ಲಿ ಅವಾಗಿನ ಪ್ರೆಸಿಡೆಂಟ್ ಜಿಯಾಂಗ್ ಜೆಮಿನ್ ಈ ಪ್ರಾಕ್ಟೀಸ್ ನ ಕಂಪ್ಲೀಟ್ಲಿ ಬ್ಯಾನ್ ಮಾಡಕ್ಕೆ ಮಾಸ್ ಅರೆಸ್ಟ್ ಆರ್ಡರ್ ಮಾಡಿದ್ರು. ಪೂರ್ತಿ ದೇಶದಲ್ಲಿ ಎಷ್ಟು ಪ್ರಾಕ್ಟೀಷನರ್ ಇದ್ದಾರೆ, ಅವಾಗ 10 ಕೋಟಿ ಪ್ರಾಕ್ಟೀಷನರ್ಸ್ ಇದ್ರು. ಅವರು ಜುಲೈ 20 ಇಂದ 3 ದಿನಗಳಲ್ಲಿ ಲಕ್ಷಾಂತರ ಪ್ರಾಕ್ಟೀಷನರ್ಸ್ ನ ಅಕ್ರಾಸ್ ಚೈನಾ ಅಲ್ಲಿ ಅರೆಸ್ಟ್ ಮಾಡಿದ್ರು, ಜೈಲ್ಸ್ ಅಲ್ಲಿ ಹಾಕಿದ್ರು. ಜೈಲ್ಸ್ ಅಲ್ಲಿ ಜಾಗ ಇರಲಿಲ್ಲ, ಸ್ಟೇಡಿಯಂಸ್ ನ ಕನ್ವರ್ಟ್ ಮಾಡಿದ್ರು ಜೈಲ್ಗೆ. ಅರೆಸ್ಟ್ ಮಾಡಿದ್ರು, ಟಾರ್ಚರ್ ಮಾಡಕ್ ಶುರು ಮಾಡಿದ್ರು. ಜಿಯಾಂಗ್ ಜೆಮಿನ್ ಅವಾಗಿನ ಪ್ರೆಸಿಡೆಂಟ್ ಅವ್ರು ಹೇಳಿದ್ರು 3 ತಿಂಗಳಲ್ಲಿ ಫಾಲುನ್ ದಾಫಾ ಪೂರ್ತಿ ವೈಪ್ ಔಟ್ ಆಗ್ಬಿಟ್ಟಿರ್ಬೇಕು ಚೈನಾ ಇಂದ, ಯಾರ ಬಾಯಲ್ಲೂ ಫಾಲುನ್ ದಫಾ ಇರಬಾರ್ದು, ಆ ತರ ಸಿಚುವೇಶನ್ ಮಾಡಿದ್ರು. ಸೊ ಸಡನ್ಲಿ ಜುಲೈ 20 ಇಂದ ಫಾಲುನ್ ದಫಾ ಇಲ್ಲಿಗಲ್ ಆಗೋಯ್ತು. 99 ಇಂದ ಇವತ್ತು 25 ವರ್ಷಗಳಾಗಿದ್ದೆ. ಸೊ ಫಾಲುನ್ ದಫಾ ಪ್ರಾಕ್ಟೀಷನರ್ಸ್ ನ ಇವತ್ತು ಅರೆಸ್ಟ್ ಮಾಡಿ, ಜೈಲಲ್ಲಿ ಟಾರ್ಚರ್ ಮಾಡಿ, ಬ್ರೈನ್ ವಾಶ್ ಮಾಡಿ, ಬೇರೆ ಬೇರೆ ಟಾರ್ಚರ್ ಮೆಥಡ್ಸ್ ಯೂಸ್ ಮಾಡಿ ಅವ್ರಿಗೆ ಫಾಲುನ್ ದಫಾ ಸ್ಟಾಪ್ ಮಾಡಕ್ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಗವರ್ಮೆಂಟ್. ಆದ್ರೂ ಜನರು ಬಿಡ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಒಳ್ಳೇದ್ ಅನಿಸುತ್ತೆ ಫಾಲುನ್ ದಫಾ ಮಾಡೋದು. ಸೊ ಆಸ್ ಆಫ್ ಟುಡೇ thousands of practitioners have been killed by the communist party. ಬರೀ ಟಾರ್ಚರ್ ಅಲ್ಲ, ಬರೀ ಪರ್ಸಿಕ್ಯೂಷನ್ ಅಲ್ಲ, ಬರೀ ಲೇಬರ್ ಕ್ಯಾಂಪ್ಸ್ ಅಲ್ಲ. ಇವತ್ತು ಫಾಲುನ್ ದಫಾ ಪ್ರಾಕ್ಟಿಷನರ್ಸ್ ಹೆಲ್ತ್ ತುಂಬಾ ಬೇಗ ಇಂಪ್ರೂವ್ ಆಯ್ತು ಅಂತ ಕಮ್ಯುನಿಸ್ಟ್ ಪಾರ್ಟಿಗೆ ಗೊತ್ತಿತ್ತು, ಯಾಕಂದ್ರೆ ಅವರು ತುಂಬಾ ಹೆಲ್ತ್ ಸರ್ವಿಸ್ ಮಾಡಿದ್ರು. ಈಗ ಇಷ್ಟೊಂದು ಜನರು ನಮ್ ಜೈಲ್ಸ್ ಅಲ್ಲಿ, ಲೇಬರ್ ಕ್ಯಾಂಪ್ಸ್ ಅಲ್ಲಿ ಇದ್ದಾರೆ, ಅವರಿಂದ ಹಣನು ಹೇಗ್ ಮಾಡ್ಬೇಕು, ಅವರಿಂದ ಬಿಸ್ನೆಸ್ ಹೇಗ್ ಮಾಡ್ಬೇಕಂತ ಕಮ್ಯುನಿಸ್ಟ್ ಪಾರ್ಟಿ ಯೋಚಿಸ್ತು. ಸೊ ದೇ ಸ್ಟಾರ್ಟೆಡ್ ಕಿಲ್ಲಿಂಗ್ ಫಾಲುನ್ ದಫಾ ಪ್ರಾಕ್ಟಿಷನರ್ಸ್ ಫಾರ್ ದೇರ್ ಆರ್ಗನ್ಸ್, ಅವ್ರ ಅಂಗಗೋಸ್ಕರ. ಯಾಕಂದ್ರೆ ಇವತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ಗೆ ತುಂಬಾ ಜನರು ಕ್ಯೂ ಅಲ್ಲಿ ಇದ್ದಾರೆ, ಆದ್ರೆ ಡೋನರ್ಸ್ ತುಂಬಾ ಕಡಿಮೆ. ಆನ್ ಆವರೇಜ್ ಯುವರ್ ವೇಟ್ ಟೈಮ್ ಇಸ್ 6 months to 4 years. ನಿಮಗೆ ಇವತ್ತು ಟ್ರಾನ್ಸ್ಪ್ಲಾಂಟ್ ಬೇಕಂದ್ರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಲಂಗ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಚೈನಾ ಅಲ್ಲಿ ಇವತ್ತು ಹೋದ್ರೆ ನಿಮಗೆ 8 days ಗ್ಯಾರಂಟಿ ಕೊಡ್ತಾರೆ. 8 days. They have the body requirement of all Falun Dafa practitioners in jails and labor camps on their system. This is happening in present. This is happening even today. ಇವತ್ತು ಇಂಡಿಯಾ ಇಂದ ತುಂಬಾ ಹಾಸ್ಪಿಟಲ್ಸ್ ಪೇಷಂಟ್ಸ್ ಗೆ ರೆಕಮೆಂಡ್ ಮಾಡ್ತಾರೆ. ನೀವು ಯಾವ್ದಾದ್ರು ದೊಡ್ಡ ಹಾಸ್ಪಿಟಲ್ ಹೊರಟೋಗಿ ಬೆಂಗಳೂರಲ್ಲಿ, ಇವತ್ತು ಯಾವುದೇ ಪ್ರೈವೇಟ್ ದೊಡ್ಡ ಹಾಸ್ಪಿಟಲ್ ಹೋಗಿ ನೀವು ನಿಮ್ ಡಾಕ್ಟರ್ಗೆ ಹೇಳಿ, ಡಾಕ್ಟರ್ ಡೋಂಟ್ ವರಿ ಅಬೌಟ್ ದ ಮನಿ, ನನ್ನ ಹತ್ರ ಕಾಸಿದೆ, ನನಗೆ ಬಚಾಯಿಸಿ, ನನಗೆ ಆರ್ಗನ್ ಬೇಕು, ನನಗೆ ಹಾರ್ಟ್ ಬೇಕು, ಲಂಗ್ ಬೇಕು ಟ್ರಾನ್ಸ್ಪ್ಲಾಂಟ್ಗೆ.
ಡಾಕ್ಟರ್ ನಿಮಗೆ ಹೇಳ್ತಾರೆ ನೀವು ಚೈನಾಗ ಹೋಗಿ ನಿಮಗೆ ಆರ್ಗನ್ ಸಿಗತ್ತೆ. ಆ ಡಾಕ್ಟರ್ ಗೊತ್ತಿಲ್ಲ, ನಿಮಗ್ ಗೊತ್ತಿಲ್ಲ, ಒಂದ್ ಫಾಲೂನ್ ದಫಾ ಅಭ್ಯಾಸಿನ ಸಾಯಿಸ್ಬಿಟ್ಟು ಅಂಗಗಳನ್ನ ತೆಗೆದ್ಬಿಟ್ಟು ನಿಮಗ್ ಕೊಡ್ತಿದ್ದಾರೆ. ಆ ಡಾಕ್ಟರ್ ಗೊತ್ತಿದ್ರೆ ಆ ಡಾಕ್ಟರ್ ರೆಕಮೆಂಡ್ ಮಾಡ್ತಿರ್ಲಿಲ್ಲ, ನಿಮಗ್ ಗೊತ್ತಿದ್ರೆ ನೀವು ಹೋಗ್ತಿರ್ಲಿಲ್ಲ. ಆದ್ರೂ ಇವತ್ತು ತುಂಬಾ ಈ ಪ್ರಾಕ್ಟೀಸ್ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ GODT ಅಂತ ಒಂದು ವೆಬ್ಸೈಟ್ ಇದೆ, ಗ್ಲೋಬಲ್ ಅಬ್ಸರ್ವೇಟರಿ ಆನ್ ಡೊನೇಷನ್ಸ್ ಅಂಡ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ. ಸೊ ಅವರು ವರ್ಲ್ಡ್ ಓವರ್ ಎಷ್ಟು ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್, ಆಪರೇಷನ್ಸ್, ಆರ್ಗನ್ ಡೊನೇಷನ್ಸ್ ಆಗ್ತಾ ಇದೆ ಅದರದ್ದು ಟ್ರ್ಯಾಕ್ ಇಡ್ತಾರೆ. ಎವ್ರಿ ಕಂಟ್ರೀಸ್ ಡೇಟಾ ಇಸ್ ದೇರ್ ಎಕ್ಸೆಪ್ಟ್ ಚೈನಾ. ನೀವು ಆ ವೆಬ್ಸೈಟ್ ಹೋಗಿ ನೋಡಿದ್ರೆ ಅವರು ಆನ್ಯುವಲ್ ರಿಪೋರ್ಟ್ ಬರುತ್ತೆ, ಪ್ರತಿ ವರ್ಷ ಯಾವ ದೇಶದಲ್ಲಿ ಎಷ್ಟು ಡೊನೇಷನ್ಸ್ ಆಯ್ತು, ಎಷ್ಟು ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್ ಆಯ್ತು, ಅದರಲ್ಲಿ ವಾಲಂಟರಿ ಡೊನೇಷನ್ಸ್ ಎಷ್ಟು, ಆಫ್ಟರ್ ಡೆತ್ ಡೊನೇಷನ್ಸ್ ಎಷ್ಟು. ಯಾಕಂದ್ರೆ ನಾವು ಕಿಡ್ನಿ ಮತ್ತೆ ಲಂಗು ನಾವು ಬದುಕಿದ್ರು ನಾವು ಒಂದ್ ಲಂಗ್ ಒಂದ್ ಕಿಡ್ನಿ ಡೊನೇಟ್ ಮಾಡಬಹುದು. ಆದ್ರೆ ಹಾರ್ಟ್, ಪ್ಯಾನ್ಕ್ರಿಯಾಸ್, ಲಿವರ್ ಡೊನೇಟ್ ಮಾಡ್ಬೇಕಂದ್ರೆ ವಿ ಕ್ಯಾನ್ ಡೂ ಓನ್ಲಿ ಆಫ್ಟರ್ ಅ ಪರ್ಸನ್ ಇಸ್ ಡೆಡ್, ರೈಟ್? ಸೊ ಅದರದ್ದು ರೆಕಾರ್ಡ್ಸ್ ಇದೆ. ಸೊ ನೀವು ನೋಡಕ್ ಹೋದ್ರೆ ನನ್ನ ಹತ್ರ 2022 ರೆಕಾರ್ಡ್ ಇದೆ. 23-24 ಬಂದಿರಬೇಕು, ಐ ಹ್ಯಾವ್ ನಾಟ್ ಸೀನ್, ಆದ್ರೆ ನೋಡ್ಬೋದು. ಆಸ್ ಪರ್ 22 ರೆಕಾರ್ಡ್ಸ್, highest number of organ transplants happened in the US. Okay, about, if I remember correctly, about 37,000-38,000 organ transplant operations in the whole year. India alli about 21,000 ಆಯ್ತು 2022 ಅಲ್ಲಿ, as per official statistics of the website. ಆದ್ರೆ ಚೈನಾ ಅಲ್ಲಿ ಆಗ್ತಿರೋ ಆರ್ಗನ್ ಹಾರ್ವೆಸ್ಟ್ ಹೇಳ್ತೀವಿ ನಾವು, ಬಿಕಾಸ್ ಇಟ್ ಈಸ್ ಅಗೇನ್ಸ್ಟ್ ಪೀಪಲ್ಸ್ ವಿಶ್ ಅಂಡ್ ಬೈ ಕಿಲ್ಲಿಂಗ್ ದೆಮ್. ಸೊ ಮೊದಲು ರಿಪೋರ್ಟು ಇಬ್ರು ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್, ಒಬ್ರು ಲಾಯರು, ಒಬ್ರು MP ಚೈನಾ ಇಂದ, ಡೇವಿಡ್ ಮೇಥರ್ಸ್ ಅಂಡ್ ಡೇವಿಡ್ ಕಿಲ್ಗೋರ್ ಅಂತ, ಅವರು ಮೊದಲನೇ ರಿಪೋರ್ಟ್ ಮಾಡಿದ್ರು. 1.5 year ರಿಸರ್ಚ್ ಮಾಡಿಬಿಟ್ಟು ಅವ್ರ ಪ್ರಕಾರದಿಂದ ಅವರು 2006 ಅಲ್ಲಿ ಮೊದಲನೇ ರಿಪೋರ್ಟ್ ಪಬ್ಲಿಷ್ ಮಾಡಿದ್ರು. ಆ ರಿಪೋರ್ಟ್ ಪ್ರಕಾರ 2005-2006 ಅಲ್ಲಿ ಚೈನಾ ಅಲ್ಲಿ it was estimated that more than 1 lakh organ transplants are happening in a year. In a year. I am telling in 22 in US about 37,000 happened, in India about 21,000 happened. And I am talking about a report of 2006, 15 years before. Okay, or 20 years before now, 1 lakh organ transplants were happening. And they published another report in 2009. 2009 ಅಲ್ಲಿ ಅವ್ರ ರಿಪೋರ್ಟ್ ಪ್ರಕಾರ ಅವ್ರು ಹೇಳಿದ್ರು, ನಮ್ಮ ಎಸ್ಟಿಮೇಟ್ ಪ್ರಕಾರ that number has grown by 10 times. Okay, 1 ಲಕ್ಷದಿಂದ 10 ಲಕ್ಷ organ transplants happening every year. And this is by killing people. You are killing people. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬಿಕಾಸ್ ಅವ್ರ ಆರ್ಗನ್ಸ್ ಚೆನ್ನಾಗಿದೆ ಅಂತ ಗೊತ್ತು. ಹೌದು. ಸೊ ಈ ರಿಪೋರ್ಟು ತುಂಬಾ ಜನರಿಗೆ ಇಷ್ಟ ಆಗ್ಲಿಲ್ಲ, ಯಾಕಂದ್ರೆ ದಿಸ್ ಇಸ್ ಸಮಥಿಂಗ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್. ಹೌ ಕ್ಯಾನ್ ಸಮಥಿಂಗ್ ಸೋ ಬ್ಯಾಡ್ ಹ್ಯಾಪನ್ ಇನ್ ದ 21st century in the world, especially in the information age. ಸೊ ಇವ್ರ ರಿಪೋರ್ಟ್ ಪಬ್ಲಿಷ್ ಆದ್ಮೇಲೆ ಕೆಲವರು ಜರ್ನಲಿಸ್ಟ್ ಇವ್ರಿಗೆ ನಿಮ್ ರಿಪೋರ್ಟಿಂಗ್ ಮೆಥಡ್ ಸರಿ ಇಲ್ಲ, ನೀವು ತಪ್ಪು ರಿಪೋರ್ಟ್ ಮಾಡ್ತಿದ್ದೀರಾ ಹೇಳಕ್ ಹೋದ್ರು. ಸೊ UK ಅಲ್ಲಿ there was a English journalist by name Ethan Gutman. ಅವ್ರು ಚಾಲೆಂಜ್ ಮಾಡಿದ್ರು ಡೇವಿಡ್ ಮಿಥರ್ಸ್ ಅಂಡ್ ಡೇವಿಡ್ ಕಿಲ್ಗೋರ್ಗೆ, ದಟ್ ಆಲ್ ಯುವರ್ ರಿಪೋರ್ಟ್ಸ್ ಆರ್ ರಾಂಗ್, ನಥಿಂಗ್ ಲೈಕ್ ದಿಸ್ ಇಸ್ ಹ್ಯಾಪನಿಂಗ್, ಚೈನಾ ಇಸ್ ಅ ಗ್ರೇಟ್ ಕಂಟ್ರಿ, ಆಲ್ ದಿಸ್ ಇಸ್ ಬ್ಲಾಸ್ಫೆಮಿ ಅಂತ. ನಾವು ಬೇರೆ ಯಾವರಿಂದ ಡೇವಿಡ್ ಮಿಥರ್ಸ್, ಡೇವಿಡ್ ಕಿಲ್ಗೋರು ಔಟ್ ಆಫ್ ಕಾನ್ಸ್ಪಿರಸಿ ಬೈ ಟೇಕಿಂಗ್ ಮನಿ ಫ್ರಮ್ ಸಮ್ವನ್ ಎಲ್ಸ್ ಟು ಡಿಫೇಮ್ ಚೈನಾ, ದೇ ಆರ್ ಡೂಯಿಂಗ್ ದಿಸ್ ರಿಪೋರ್ಟ್ ಅಂತ ಅವ್ರು ಹೇಳಿದ್ರು. ಸೊ ಡೇವಿಡ್ ಮಿಥರ್ಸ್, ಡೇವಿಡ್ ಕಿಲ್ಗೋರ್ ಈಥನ್ ಗಟ್ಮನ್ ಚಾಲೆಂಜ್ ಮಾಡಿದ್ರು, ಸರಿ ನಮ್ ಮೆಥಡ್ ಸರಿ ಇಲ್ಲ ಅಂದ್ರೆ ನೀವು ನಿಮ್ ಪ್ರಕಾರ ರಿಸರ್ಚ್ ಮಾಡಿ, ಅದಾದ್ಮೇಲೆ you prove us wrong. So Ethan Gutman took this challenge and he said he will not use any of the methods that David Mathers and David Kilgore has used. He's a journalist. He will use his own techniques in doing research. So our prakaradinda 2010-2011 ಅಲ್ಲಿ ರಿಸರ್ಚ್ ಮಾಡಕ್ ಶುರು ಮಾಡಿದ್ರು. He spent about 1.5-2 years going into China, talking to a lot of people. And he tried to not meet anyone that David Mathers and David Kilgore had interviewed, mentioned the name. Yakandre he felt that our report ಸ್ವಲ್ಪ biased ಇರಬಹುದು. And then Ethan Gutman did a report and he published his report in 2014, I think. His report was titled The Slaughter. Okay. ಅವ್ರು ಹೇಳಿದ್ರು, initially he did not believe that something like this may be happening.
But when he did more research, he found out that it is actually much larger, much more than much the numbers more which than were what shown. which were shown. Okay. And he said, when a government is killing people for profit, he said ಅವ್ರ ಹತ್ರ ಬೇರೆ ಶಬ್ದಗಳೇ ಇರಲಿಲ್ಲ ಯೂಸ್ ಮಾಡಕ್ಕೆ. So he called his report the slaughter, where the government is killing good people for Slaughter money. is basically done for animals, Yes. for meat. It's the same thing happening with humans. Yes. Yes. So our report publish ಮಾಡಾದ್ಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಮೇಲೆ ತುಂಬಾ ಪ್ರೆಷರ್ ಬಂತು, ಬಿಕಾಸ್ ಲಾಟ್ ಆಫ್ ಕಂಟ್ರೀಸ್ ಫ್ರಮ್ ಅರೌಂಡ್ ದ ವರ್ಲ್ಡ್ ಪುಟ್ ಅ ಲಾಟ್ ಆಫ್ ಪ್ರೆಷರ್ ಆನ್ ದ ಕಮ್ಯುನಿಸ್ಟ್ ಪಾರ್ಟಿ ಟು ಸ್ಟಾಪ್ ದಿಸ್ crime that they are doing. So January 1st, 2015, the Communist Party announced that they will stop organ harvesting and they will do only voluntary organ donations now. For example, World Health Organization ಇದೆ. Now whatever the reputation of World Health Organization today is, that aside, ಆದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ತುಂಬಾ ವರ್ಷಗಳ ಹಿಂದೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಶುರು ಆದಾಗ ಅವರು ರೂಲ್ ಮಾಡಿದ್ರು that organ donations have to be voluntary. ನನಗೆ ಕಾಸ್ಟ್ ಸಿಗ್ತಿದೆ ಅಂತ ನಾನು ಆರ್ಗನ್ ಡೊನೇಟ್ ಮಾಡ್ತೀನಿ ಆ ತರ ಇರಬಾರ್ದು. ಸೊ ಇಟ್ ಇಸ್ ನಾಟ್ ಫಾರ್ ಪ್ರಾಫಿಟ್. ಇಫ್ ಐ ಆಮ್ ಡೊನೇಟಿಂಗ್ ಮೈ ಆರ್ಗನ್, ಇಟ್ ಹ್ಯಾಸ್ ಟು ಬಿ ಫ್ರೀ ಅಂಡ್ ಇಟ್ ಹ್ಯಾಸ್ ಟು ಬಿ ವಾಲಂಟರಿ, ಔಟ್ ಆಫ್ ಮೈ ವಿಶ್. ನೋ ಒನ್ ಕ್ಯಾನ್ ಫೋರ್ಸ್ ಮೀ. ಇದು ರೂಲ್ಸ್ ಪೂರ್ತಿ ವರ್ಲ್ಡ್ ಅಲ್ಲಿ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರು. ಆದ್ರೆ ಚೈನಾ ಅಲ್ಲಿ ಯು ಆರ್ ಕಿಲ್ಲಿಂಗ್ ಪೀಪಲ್ ಅಗೇನ್ಸ್ಟ್ ದೇರ್ ವಿಲ್ ಟು ಸೆಲ್ ದೇರ್ ಆರ್ಗನ್ಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಈಸ್ ವೆರಿ ಬ್ಯಾಡ್. ಸೊ ಬರೀ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಆಗಲ್ಲ, ಇವತ್ತು ಪ್ಲಾಸ್ಟಿನೇಷನ್ ತುಂಬಾ ಪಾಪ್ಯುಲರ್ ಇದೆ. ಪ್ಲಾಸ್ಟಿನೇಷನ್ ಇಸ್, ನೀವು ತುಂಬಾ ಮೆಡಿಕಲ್ ಮ್ಯೂಸಿಯಮ್ಸ್ ನೋಡಿರ್ಬೇಕು. ಮೆಡಿಕಲ್ ಮ್ಯೂಸಿಯಮ್ಸ್ ಅಲ್ಲಿ ಆರ್ಗನ್ಸ್ ಇಡ್ತಾರೆ, ಹ್ಯೂಮನ್ ಬಾಡೀಸ್ ತೋರಿಸ್ತಾರೆ. ಆಫ್ಟರ್ ರಿಮೂವಿಂಗ್ ದ ಸ್ಕಿನ್, ಹೌ ಇಟ್ ಈಸ್, ಹೌ ಆರ್ ದ ಮಸಲ್ಸ್, ಹೌ ಆರ್ ಎವ್ರಿ ಆರ್ಗನ್ಸ್, ದಿಸ್ ದಟ್ ಅಂಡ್ ಆಲ್. So plastination museums have become very popular worldwide, especially in the West Europe alli, US alli. Plastination museums alli ನೀವು human bodies idbekandre, you have to have correct human bodies that are dead and that can be stored at that way. So plastination gunu, the Chinese Communist Party started killing all these Falun Dafa practitioners and started exporting these bodies for plastination. And these bodies are now at display in many museums in Europe, in US, other parts of the world. It is a very sad thing that is happening. So the sad part is it is happening even today. Okay, and people are not aware. So ಈಗ ನಿಮ್ ಪಾಡ್ಕಾಸ್ಟ್ ಥ್ರೂ ನಾವು ನಿಮ್ ವೀಕ್ಷಕರಿಗೆ ಹೇಳ್ಬೋದು, ಅವ್ರು ಬೇರೆಯವ್ರಿಗೆ ಸ್ಪ್ರೆಡ್ ಮಾಡ್ಬೋದು. ಯಾಕಂದ್ರೆ ನಮ್ ಎಲ್ರಲ್ಲೂ ಒಂದು ಕಾನ್ಶಿಯಸ್ ಇದೆ, ಬೇರೆಯವ್ರನ್ನ ಸಾಯಿಸ್ಬಿಟ್ಟು ನಾನು ನನ್ನನ್ನ ಬಚಾಯಿಸ್ತೀನಿ, ಆ ತರ ಇವತ್ತು ನಮ್ಮ ವ್ಯಾಲ್ಯೂ ಸಿಸ್ಟಮ್ ಅಗೇನ್ಸ್ಟ್ ಇದೆ. ಅದು ಹೌದಲ್ವಾ? ಏನೇ ಆಗೋಗ್ಲಿ ನಾನು ಬೇರೆಯವ್ರನ್ನ ಸಾಯಿಸ್ಬಿಟ್ಟು ನನ್ನನ್ನ ಬಚಾಯಿಸಲ್ಲ. ಸೊ ಆದ್ರೆ ಜನರಿಗೆ ಅವೇರ್ನೆಸ್ ಇರಬೇಕು. ಸೊ ವಿ ಟ್ರೈ ಟು ರೈಸ್ ಅವೇರ್ನೆಸ್ ಇತ್ತು ಅಂದ್ರೆ ಆಬ್ವಿಯಸ್ಲಿ ಯಾರು ಅದಕ್ಕೆ ಆಪ್ಟ್ ಮಾಡೋದಿಲ್ಲ. ಹೌದು. ಸೊ 2015 ಅಲ್ಲಿ ಚೈನಾ ಆ ತರ ಅನೌನ್ಸ್ ಮಾಡ್ತು. ಆದ್ರೆ 2016 ಅಲ್ಲಿ ಡೇವಿಡ್ ಮೇಥರ್ಸ್, ಡೇವಿಡ್ ಗಿಲ್ಗೋರ್ ಮತ್ತೆ ಈತನ್ ಗಟ್ಮನ್ ಮೂವರು ಮತ್ತೆ ರಿಸರ್ಚ್ ಮಾಡಿದ್ರು. ನಿಜವಾಗ್ಲೂ ಸ್ಟಾಪ್ ಆಗಿದೆಯಾ, ಇಲ್ಲ. ಸೊ 2016 ಅಲ್ಲಿ ಅವ್ರು ಇನ್ನೊಂದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ರು, ದ ಅಪ್ಡೇಟ್ ಅಂತ. ಒಟ್ಟಿಗೆ ಬಂದ್ಬಿಟ್ಟು 3 ಜನರು. ಆ ರಿಪೋರ್ಟ್ ಅಲ್ಲಿ ಅವ್ರು ಹೇಳಿದ್ರು, ಇಟ್ ಹ್ಯಾಸ್ ನಾಟ್ ಓನ್ಲಿ ನಾಟ್ ಸ್ಟಾಪ್ಡ್, ಇಟ್ ಹ್ಯಾಸ್ ಗ್ರೋನ್. 2019 ಅಲ್ಲಿ ಲಂಡನ್ ಟ್ರಿಬ್ಯುನಲ್ ಒಂದ್ ಗ್ರೂಪ್ ಇತ್ತು. ಸೊ ಯುರೋಪ್ ಇಂದಾನು ತುಂಬಾ ಜನರು ಚೈನಾಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಹೋಗ್ತಿದಾರಂತ ಫಾಲನ್ ದಫಾ ಪ್ರಾಕ್ಟಿಷನರ್ಸ್ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಲಂಡನ್ ಅಲ್ಲಿ ಅಪ್ರೋಚ್ ಮಾಡ್ತು, ದಟ್ ಯು ಆಲ್ಸೋ ಪ್ಲೀಸ್ ಡೂ ರಿಸರ್ಚ್ ಅಂಡ್ ಪಬ್ಲಿಷ್ ಅ ರಿಪೋರ್ಟ್ ಅಂತ. ಸೊ ಲಂಡನ್ ಟ್ರಿಬ್ಯುನಲ್ ಡಿಡ್ ಅ ಸ್ಟಡಿ ಫಾರ್ 1 year and in 2019 they published a report and they published that ಇದು ಫಾಲನ್ ದಫಾ ಪ್ರಾಕ್ಟಿಷನರ್ಸ್ ಇಂದ ಶುರು ಆಗಿದ್ದು ಇವತ್ತು ಬೇರೆ ರಿಲಿಜಿಯಸ್ ಗ್ರೂಪ್ಸ್ ನಾನು ಪರ್ಸಿಕ್ಯೂಷನ್ ಅಲ್ಲಿ ಆರ್ಗನ್ ಹಾರ್ವೆಸ್ಟಿಂಗ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಉಯ್ಗುರ್ ಮುಸ್ಲಿಮ್ಸ್. ಶಿನ್ಜಿಯಾಂಗ್ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಅವ್ರ ಆರ್ಗನ್ಸ್ ನ ಸೆಲ್ ಮಾಡ್ತಾ ಇದ್ದಾರೆ. ಸೊ ಲಂಡನ್ ಟ್ರಿಬ್ಯುನಲ್ ಪ್ರಕಾರ ಆರ್ಗನ್ ಹಾರ್ವೆಸ್ಟಿಂಗ್ ಇಸ್ ಸ್ಟಿಲ್ ಅಲೈವ್, ಗೋಯಿಂಗ್ ಆನ್, and not only for Falun Dafa practitioners, no, but for other religious groups also. China alli. And this has been happening. COVID adaga, the virus was first attacking your lungs. Correct.
ಪ್ಲಸ್ ಚೈನಾ ಅಲ್ಲಿ ಸ್ಪ್ರೆಡ್ ಆಗಿದ್ದು, ಚೈನಾ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಯ್ತು ಕೋವಿಡ್. ಅಂಡ್ Falun Dafa practitioners were not getting so affected by the COVID virus. ಬಂದ್ರು ಮೈಲ್ಡ್ ಆಗಿ ಬಂತು, and immunity was very high. Correct. And the Communist Party also saw this. So Communist Party members, top levels ಇರೋದು ಯಾರ್ಯಾರು ಕೋವಿಡ್ ಎಫೆಕ್ಟ್ ಆಯ್ತು, ಅವಾಗ ಏನ್ ಮಾಡಿದ್ರು, ಯಾಕಂದ್ರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ವಾಸ್ ಆಲ್ರೆಡಿ ಬ್ಯಾಂಡ್, ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಇಂಟರ್ನ್ಯಾಷನಲ್ ಪೇಷಂಟ್ಸ್ ಆಗ್ತಿರ್ಲಿಲ್ಲ. ಸೊ ನಂಬರ್ ಆಫ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಡಿಡ್ ನಾಟ್ ರೆಡ್ಯೂಸ್. ಅವ್ರೇನ್ ಮಾಡಿದ್ರು, ಫಾಲನ್ ದಫಾ ಪ್ರಾಕ್ಟಿಷನರ್ಸ್ ನ ಸಾಯಿಸ್ಬಿಟ್ಟು ಅವ್ರ ಲಂಗ್ಸ್ ನ they started giving it to these Communist Party members, so that the Communist Party members are alive and COVID is not killing them. So that happened during the COVID times. And after COVID, now again, same thing people have started going. There are many countries that have passed laws. For example, Israel was the country to pass a law first in 2007. Israel passed a law in 2007. Our law prakara, no Israeli citizen is allowed to go to China for organ transplant. If they go, they will not get insurance money and the government will punish them. So aa tara ivattu more than 22 countries have passed laws in their country which ban their citizens from going to China for medical treatments. End of the day, it is humanity. Idadmele China ಏನು ಮಾಡ್ತು in 2015-2016, till that time, even if you want organ transplant, you have to go on a medical visa to China. So the government can keep a track. Right? China ge realize ಆಯ್ತು, ಈಗ ಬೇರೆ ಕಂಟ್ರಿಗಳು ಮೆಡಿಕಲ್ ವೀಸಾ ಕೊಡ್ತಿಲ್ಲ ಚೈನಾಗ್ ಬರಕ್ಕೆ. So China said, we will start doing organ transplants on tourist visa also. So ಇವತ್ತು ನೀವು ಟೂರಿಸ್ಟ್ ವೀಸಾ ತಗೊಂಡು ಚೈನಾಗ್ ಹೋಗ್ಬಿಟ್ಟು ನೀವು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಬಹುದು. And that has made it more difficult for us to keep a track. ಇವತ್ತು ನಾವು ಇಂಡಿಯನ್ ಗವರ್ಮೆಂಟ್ ಅಪ್ರೋಚ್ ಮಾಡಿದ್ರೆ ದಟ್ ಅ ಲಾಟ್ ಆಫ್ ಇಂಡಿಯನ್ಸ್ ಆರ್ ಗೋಯಿಂಗ್ ಟು ಚೈನಾ ಫಾರ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್, ಅಂಡ್ ದಿಸ್ ಇಸ್ ರಾಂಗ್, ದಟ್ ಇಸ್ ಹ್ಯಾಪನಿಂಗ್. ನಮ್ಮ ಹತ್ರ ಸ್ಟಾಟಿಸ್ಟಿಕ್ಸ್ ಇಲ್ಲ ತೋರ್ಸಕ್ಕೆ. ಯಾಕಂದ್ರೆ ಮೆಡಿಕಲ್ ವೀಸಾ ಅಲ್ಲಿ ಹೋಗ್ತಿಲ್ಲ ಜನರು, ಟೂರಿಸ್ಟ್ ವೀಸಾ ಅಲ್ಲಿ ಹೋಗಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿ ವಾಪಸ್ ಬರ್ತಿದ್ದಾರೆ. ದೇರ್ ಇಸ್ ನೋ ವೇ ವಿ ಕ್ಯಾನ್ ಟ್ರ್ಯಾಕ್ ಇಟ್ ಅಂಡ್ ಫೈಟ್ ಅಗೇನ್ಸ್ಟ್ ದಿಸ್. ಸೊ ದಿಸ್ ಇಸ್ ದ ಸ್ಯಾಡ್ ಸ್ಟೋರಿ ಆಫ್ ವಾಟ್ ಇಸ್ ಹ್ಯಾಪನಿಂಗ್. ಸೊ ಒಳ್ಳೆದನ್ನ ಮಾಡಕ್ ಹೋಗಿ ಇಟ್ ಹಸ್ ಗಾನ್ ಸಮ್ವೇರ್ ಎಲ್ಸ್. So my only hope is to all your viewers, see, these are voiceless people in China. ಇವರು ಅವ್ರ ಗವರ್ಮೆಂಟ್ ಅವ್ರಿಗೆ ಟಾರ್ಚರ್ ಮಾಡ್ತಿದೆ. ಸೊ ಅವರು ಎಲ್ಲಿಗೂ ಹೋಗಿ ನಮಗ್ ಬಚಾಯಿಸಿ ನಮ್ ಜೊತೆ ರಾಂಗ್ ಆಗ್ತಾ ಇದೆ ಅಂತ ಹೇಳಕ್ ಆಗಲ್ಲ. ಸೊ ಯು ಅಂಡ್ ಐ ಕ್ಯಾನ್ ಬಿ ದೇರ್ ವಾಯ್ಸ್. ದ ಲೀಸ್ಟ್ ಯು ಕ್ಯಾನ್ ಡೂ ಇಸ್ ನೀವು ಆನ್ಲೈನ್ ಹೋಗಿ ಒಂದು ಪೆಟಿಷನ್ ಸೈನ್ ಮಾಡಬಹುದು. nccp.com ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಪೆಟಿಷನ್ ಇದೆ ಟು ಹೆಲ್ಪ್ ಸ್ಟಾಪ್ ದ ಪರ್ಸಿಕ್ಯೂಷನ್ ಆಫ್ ಫಾಲನ್ ದಫಾ. ಸೊ ಎಲ್ಲ ವೀಕ್ಷಕರಿಗೂ ಒಂದೇ ವಿನಂತಿ, ಇಟ್ ವಿಲ್ ಟೇಕ್ 1 minute ಆಫ್ yours. ನಿಮ್ಮ ಮೊಬೈಲ್ ಅಲ್ಲೇ nccp.com ಓಪನ್ ಮಾಡಿ, ಪೆಟಿಷನ್ ಇದೆ, ಓದಿ, ಸೈನ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಯಾಕಂದ್ರೆ ಐ ಬಿಲೀವ್ ದಟ್ ವೆನ್ ದ ಹೋಲ್ ವರ್ಲ್ಡ್ ಸ್ಟ್ಯಾಂಡ್ಸ್ ಅಪ್ ಟು ಸಮಥಿಂಗ್ ಲೈಕ್ ದಿಸ್, ಈ ತರ ಅತ್ಯಾಚಾರ ಸ್ಟಾಪ್ ಆಗತ್ತಂತ. ಇಷ್ಟು ಒಳ್ಳೆ ಪ್ರಾಕ್ಟೀಸ್ ನ ಡಾರ್ಕ್ ರಿಯಾಲಿಟಿ ಅನ್ನೋದು ಅಂತ ಹೇಳ್ಬೋದು. ಸೊ ಡಾರ್ಕ್ ರಿಯಾಲಿಟಿ ಆಫ್ ದಿಸ್ ಕೈಂಡ್ ಆಫ್ ಪ್ರಾಕ್ಟೀಸ್ ಒಂದು ಅವೇರ್ನೆಸ್ ಮಾಡೋ ಪ್ರಯತ್ನ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಮಾಡಿದ್ವಿ. ಸೊ ಕೀಪಿಂಗ್ ಅ ಸೈಡ್ ಆಫ್ ದಟ್, ನಿಮ್ ಲೈಫ್ ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಾದ್ಮೇಲೆ ವಾಟ್ ವಾಸ್ ಯುವರ್ ಮೈಕ್ ಡ್ರಾಪ್ ಮೊಮೆಂಟ್? ಸೊ ಅ ಮೊಮೆಂಟ್ ದಟ್ ವಾಸ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿ ಅಂಡ್ ದಟ್ ಗೇವ್ ಯು ಹ್ಯಾಪಿನೆಸ್ ಫ್ರಮ್ ದ ಪ್ರಾಕ್ಟೀಸ್, ಅದನ್ನ ನಮ್ ಜೊತೆ ಶೇರ್ ಮಾಡಿ. ಮೇಘಾ, ನೀವು ಈ ಪ್ರಶ್ನೆ ಕೇಳಿದಾಗ ಇಫ್ ಐ ರಿಫ್ಲೆಕ್ಟ್, ಬರೀ ಒಂದ್ ಮೈಕ್ ಡ್ರಾಪ್ ಮೂಮೆಂಟ್ ಅಲ್ಲ, ತುಂಬಾ ಇದೆ. ಸೊ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಹೇಳಕ್ ಆಗಲ್ಲ. ಆದ್ರೆ ನಾನ್ ಒಂದ್ ಮಾತು ಹೇಳ್ಬೋದು, ಈ ಪ್ರಾಕ್ಟೀಸ್ ಇರ್ತಿರ್ಲಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ, ಫಾರ್ ದ ಕೈಂಡ್ ಆಫ್ ಪ್ರಾಬ್ಲಮ್ಸ್ ದಟ್ ಐ ಹ್ಯಾವ್ ಗಾನ್ ಥ್ರೂ ಇನ್ ಮೈ ಲೈಫ್, ನಾನು ಇವತ್ವರೆಗೂ 5-6 ಸಲ ಆದ್ರೂ ಸೂಸೈಡ್ ಬಿಡ್ತಿದ್ದೆ. But it was only because of the practice, the teachings that kept me going. Because you see so much pain in life, so much suffering. Sometimes you just want to give up. ನಾನು ಯಾಕೆ ಬದುಕಿದ್ದೀನಿ, ಯಾಕೆ ಈ ಸಂಸಾರ ಬೇಕು ಅಂತ ಮನ್ಸಲ್ಲಿ ವಿಚಾರ ಬಂದಾಗ ತುಂಬಾ ಕಷ್ಟ ಆಗೋಗುತ್ತೆ. ಆದ್ರೆ ಅಂತ ಸಮಯದಲ್ಲಿ ಪ್ರಾಕ್ಟೀಸ್ ನನಗೆ ಹೆಲ್ಪ್ ಮಾಡ್ತು. ಆದ್ರೂ ಒಂದ್ ಮೂಮೆಂಟ್ ಶೇರ್ ಮಾಡ್ಬೇಕಂದ್ರೆ ಒಂದ್ ಮೂಮೆಂಟ್ ಶೇರ್ ಮಾಡ್ತೀನಿ. ಸೊ ದಿಸ್ ಇಸ್
ದಿಸ್ ವಾಸ್ ಸಮಥಿಂಗ್ ದಟ್ ವಾಸ್ ಸರ್ಪ್ರೈಸಿಂಗ್ ಫಾರ್ ಮೀ ಆಲ್ಸೋ. Okay. ಯಾಕಂದ್ರೆ ನಾನು ಬಾಡಿ ಹೀಲ್ ಆಯ್ತು, ಮೆಡಿಸಿನ್ಸ್ ಹೋಯ್ತು, ಎಲ್ಲ ಹೋಯ್ತು. ಬಟ್ ಒನ್ಸ್ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಇದು ಒಂದು 10 years old ಸ್ಟೋರಿ ಇದು. ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಐ ವಾಸ್ ಆನ್ ಅ ಬೈಕ್, ಬಿದ್ದೆ, ಲೆಫ್ಟ್ ಲೆಗ್ ಅಲ್ಲಿ ಲೆಗಮೆಂಟ್ ಟೇರ್ ಆಯ್ತು, ಆಂಕಲ್ ಅಲ್ಲಿ. ಇಮಿಡಿಯೇಟ್ಲಿ ಹಾಸ್ಪಿಟಲ್ ಹೋದೆ, ಅವ್ರು ಎಕ್ಸ್ರೇ ತೆಗೆದ್ರು, ಡಾಕ್ಟರ್ ಹೇಳಿದ್ರು ಲಿಗಮೆಂಟ್ ಟೇರ್ ಆಗಿದೆ, ನೋ ರೈಡಿಂಗ್ ಅ ಬೈಕ್ ಫಾರ್ 1.5 months, ಪುಟ್ಟ ಕಾಸ್ಟ್ ಅಂತ ಹೇಳಿದ್ರು. ಓ ಕಾಸ್ಟ್, ನನಗೆ ಕಾಸ್ಟ್ ಬೇಡ ಅಂತ ಡಾಕ್ಟರ್ಗೆ ರಿಕ್ವೆಸ್ಟ್ ಮಾಡಿದೆ. ಸರಿ, ಅಟ್ಲೀಸ್ಟ್ ಸ್ಕ್ರಿಪ್ ಬ್ಯಾಂಡೇಜ್ ಆಗಬೇಕು, ಆದ್ರೆ 1 ವಾರ ಆದ್ಮೇಲೆ ಮತ್ತೆ ಬನ್ನಿ, ವಿಲ್ ಡೂ ಅನದರ್ ಎಕ್ಸ್ರೇ, ಇಫ್ ಇಟ್ ಹಸ್ ನಾಟ್ ಸ್ಟಾರ್ಟೆಡ್ ಹೀಲಿಂಗ್ ಕಾಸ್ಟ್ ಹಾಕ್ತೀವಿ ಅಂತ ಹೇಳಿದ್ರು. ನಾನು ಸರಿ ಅಂತ ಮನೆಗೆ ಹೋದೆ. 2 ದಿನ ಹಂಗೆ ಕೂತ್ಕೊಂಡೆ. ಅದ್ರ ದಿನ ಐ ಆಸ್ಕ್ಡ್ ಮೈ ಸೆಲ್ಫ್, ನಾನು ಫಾಲುನ್ ದಫಾ ಅಭ್ಯಾಸಿ, ನಮ್ದು ಇಮ್ಯುನಿಟಿ ತುಂಬಾ ಜಾಸ್ತಿ ಆಗತ್ತೆ ಅಂತ ಗೊತ್ತು, ಸೆಲ್ಫ್ ಹೀಲಿಂಗ್ ಜಾಸ್ತಿ ಆಗತ್ತೆ ಅಂತ ಗೊತ್ತು. ಸೊ ನಾನು ಎಕ್ಸರ್ಸೈಸ್ ಮಾಡಕ್ ಕಂಟಿನ್ಯೂ ಮಾಡಿದೆ. ಪ್ಲಸ್ ನಮ್ದು ಸಿಟ್ಟಿಂಗ್ ಮೆಡಿಟೇಷನ್ ಇದೆ. ಸಿಟ್ಟಿಂಗ್ ಮೆಡಿಟೇಷನ್ ಅಲ್ಲಿ ನಾವು ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕು. ನಂದು ಆಂಕಲ್ ಅಲ್ಲಿ ಲೆಗಮೆಂಟ್ ಟೇರ್ ಆಯ್ತು. ಸೊ ನಾನು ಸರಿ ಟ್ರೈ ಮಾಡೋಣ ಪದ್ಮಾಸನದಲ್ಲಿ ಕೂತ್ಕೊಳ್ಳಕ್ಕೆ ಟ್ರೈ ಮಾಡಿದೆ. ಕೂತ್ಕೊಳ್ಳಕ್ ಆಯ್ತು, ನೋವಿತ್ತು, ತುಂಬಾ ನೋವಿತ್ತು, ಆದ್ರೂ ಕೂತ್ಕೊಂಡು ಧ್ಯಾನ ಮಾಡಿದೆ. 2 ದಿನ ನೋವಿತ್ತು, 3ನೇ ದಿನ ನೋವಿರ್ಲಿಲ್ಲ. ಆಗ್ತಾ ಆಗ್ತಾ 1 ವಾರ ಆಯ್ತು. ಹಾಸ್ಪಿಟಲ್ಗೆ ಹೋದೆ. ಹಾಸ್ಪಿಟಲ್ ಅಲ್ಲಿ ಎಕ್ಸ್ರೇ ತೆಗೆದ್ರು. ಎಕ್ಸ್ರೇ ತೆಗೆದ್ಮೇಲೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ನನಗೆ ಸರ್ಪ್ರೈಸಿಂಗ್ಲಿ ಹೇಳಿದ್ರು, ಭರತ್, ಇದರ್ ಲಾಸ್ಟ್ ವೀಕ್ಸ್ ಎಕ್ಸ್ರೇ ಇಸ್ ರಾಂಗ್ ಆರ್ ಟುಡೇಸ್ ಎಕ್ಸ್ರೇ ಇಸ್ ರಾಂಗ್. ಯಾಕಂದ್ರೆ ಇವತ್ತು ಲಿಗಮೆಂಟ್ ಟೇರೇ ಕಾಣ್ತಿಲ್ಲ ನಿಮ್ ಎಕ್ಸ್ರೇಲಿ ಅಂತ ಹೇಳ್ಬಿಟ್ರು. ಇಷ್ಟು ಬೇಗ ಯಾವ್ದು ಲಿಗಮೆಂಟ್ ಟೇರ್ ಹೀಲ್ ಆಗಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರು. ಅವಾಗ ನನಗೆ ಫಾಲುನ್ ದಫಾಲಿ ಇನ್ನೂ ನಂಬಿಕೆ ಜಾಸ್ತಿ ಆಯ್ತು, ದಟ್ ಮೈ ಹೀಲಿಂಗ್ ಪವರ್ ಬಿಕೇಮ್ ಸೋ ಸ್ಟ್ರಾಂಗ್ ಅಂತ. ನಿಮ್ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಾಗಾಯ್ತು. ಹೌದು ಹೌದು. ಸೊ ಲೈಕ್ ದಟ್ ಲಾಟ್ ಆಫ್ ಮೊಮೆಂಟ್ಸ್ ಆರ್ ದೇರ್. ಹೆಲ್ತ್ ಇರ್ಲಿ, ಹೀಲಿಂಗ್ ಇರ್ಲಿ, ಇಲ್ವೋ ಯೋರ್ ಬಿಲೀಫ್ ಇನ್ ಟ್ರೂತ್ಫುಲ್ನೆಸ್, ಕಂಪ್ಯಾಷನ್, ಟಾಲರೆನ್ಸ್, ರೈಟ್? ನೀವ್ ಅದನ್ನ ತುಂಬಾ ವೆರಿ ಡಿಫಿಕಲ್ಟ್ ಮೊಮೆಂಟ್ಸ್ ಬರ್ತವೆ ಲೈಫ್ ಅಲ್ಲಿ. ಸಣ್ಣದಾಗಿ ಹೇಳ್ಬಿಟ್ಟು ಬರಲ್ಲ. ಹೌದು, ಇಟ್ ವಿಲ್ ಗಿವ್ ಅ ಸರ್ಪ್ರೈಸ್ ಇನ್ ಲೈಫ್. ಕರೆಕ್ಟ್. ಅವಾಗ ಸುಳ್ಳು ಹೇಳೋದು ತುಂಬಾ ಸುಲಭ ಅನ್ಸತ್ತೆ, ಟು ರನ್ ಔಟ್ ಆಫ್ ದ ಸಿಚುವೇಶನ್. ಇಲ್ವೋ ತಾಳ್ಮೆ ಮಾಡಕ್ ಆಗಿಲ್ಲ, ಸ್ವಲ್ಪ ಕೋಪ ಮಾಡ್ಬಿಟ್ಟು ಹೊಟ್ಟೋಗೋಣ, ಇಲ್ವೋ ಸಿಚುವೇಶನ್ ಇಂದ ಓಡೋಗೋಣ, ಸುಲಭ ಅನ್ಸತ್ತೆ. ಅಟ್ ದೋಸ್ ಟೈಮ್ಸ್ ಇಫ್ ಯು ಸ್ಟ್ಯಾಂಡ್ ಗ್ರೌಂಡ್ and you be honest, have compassion, be good, be kind, ಅದಾದ್ಮೇಲೆ ನೀವು ಸಿಚುವೇಶನ್ ಇಂದ ಆಚೆ ಬಂದಾಗ ನೀವು ಬಿಲೀಫ್ ಸಿಸ್ಟಮ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಈ ತರ ಮೈಕ್ ಡ್ರಾಪ್ ಮೂಮೆಂಟ್ಸ್ ತುಂಬಾ ಇವೆ ಫಾಲುನ್ ದಫಾಲಿ. ಪ್ಲಸ್ ನಂದೇ ಅಲ್ಲ, ನಾವು 10 ಕೋಟಿ ಪ್ರಾಕ್ಟೀಷನರ್ಸ್ ಇದೀವಿ ಪೂರ್ತಿ ವರ್ಲ್ಡ್. ನೀವು ಯಾರ ಹತ್ರನೂ ಮಾತಾಡಿದ್ರು ಇಂತ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತಾರೆ. ನೀವ್ ಇನ್ನೊಂದು ಹೇಳಿದ್ರಿ, ಪಾರ್ಕ್ಸ್ ಅಲ್ಲಿ ನೀವು ಪ್ರಾಕ್ಟೀಸಸ್ ಮಾಡ್ತೀರಾ ಅಂತ. ಸೊ ಈಗ ನಮ್ ಪಾಡ್ಕಾಸ್ಟ್ ನೋಡ್ತಿರೋರು ಬ್ಯಾಂಗ್ಳೂರಲ್ಲಿ ಇರೋರು, ಇಫ್ ದೇ ವಾಂಟ್ ಟು ಕಮ್, ಎಲ್ಲೆಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅದೊಂದು ಜನಕ್ಕೆ ತಿಳಿಸ್ಕೊಟ್ರೆ ಇಟ್ ಬಿ ಈಸಿ. ಸೊ ಬೆಂಗಳೂರಲ್ಲಿ ಇರೋರಿಗೆ ನಾವು ಕಬ್ಬನ್ ಪಾರ್ಕ್, ಕುಮಾರ ಪಾರ್ಕ್, ಲಾಲ್ ಬಾಗ್, ಮಾಧವನ್ ಪಾರ್ಕ್, ಇಲ್ಲಿ ಹೆಬ್ಬಾಲಲ್ಲಿ ಬೇರೆ ಬೇರೆ ಪಾರ್ಕ್ಸ್ ಅಲ್ಲಿ ಮಾಡ್ತೀವಿ. ಪ್ಲಸ್ ಯಾರಾದ್ರೂ ಕಲಿಬೇಕಂದ್ರೆ ನೀವು ವೆಬ್ಸೈಟ್ ಹೋದ್ರೆ falundafa.org, ಅಲ್ಲಿ ಒಂದು ಕಾಂಟ್ಯಾಕ್ಟ್ ಅಸ್ ಸೆಕ್ಷನ್ ಇದೆ. ಅಲ್ಲಿ ಪೂರ್ತಿ ವರ್ಲ್ಡ್ ಅಲ್ಲಿ ಪ್ರತಿ ಸಿಟಿಯಲ್ಲಿ ಯಾರ್ಯಾರು ವಾಲಂಟಿಯರ್ಸ್ ಇದ್ದಾರೆ ಆ ವಾಲಂಟಿಯರ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಸೊ ಬರೀ ಬೆಂಗಳೂರಲ್ಲ, ಬೇರೆ ಸಿಟಿಯಿಂದಾನು ಯಾರಾದ್ರೂ ಇದ್ರೆ ನೀವು ವೆಬ್ಸೈಟ್ಗೆ ಹೋಗಿ ನಿಮ್ ಸಿಟಿ ಹೆಸರು ಅಲ್ಲಿದ್ರೆ, ಅಲ್ಲಿ ವಾಲಂಟಿಯರ್ ಕಾಂಟ್ಯಾಕ್ಟ್ ಇದ್ರೆ ಅವ್ರಿಗೆ ಫೋನ್ ಮಾಡಿ, ಅವ್ರು ನಿಮಗೆ ಗ್ಯಾರಂಟಿ ಹೆಲ್ಪ್ ಮಾಡ್ತಾರೆ ಕಲಿಯಕ್ಕೆ. ನಿಮ್ ಸಿಟಿ ಇಲ್ಲ ಅಂದ್ರೆ ನಿಮ್ ಅಕ್ಕಪಕ್ಕ ಯಾವ ಸಿಟಿ ಇದೆ ಫೋನ್ ಮಾಡಿ, ಅವ್ರು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ. ಪ್ಲಸ್ ಪುಸ್ತಕಗಳು ಆನ್ಲೈನ್ ಇದೆ, ವಿಡಿಯೋಸ್ ಆನ್ಲೈನ್ ಇದೆ, ನೀವು ಕಲ್ತ್ಬಿಟ್ಟು ಮನೆಯಲ್ಲೇ ಮಾಡಬಹುದು. ವೆರಿ ಈಸಿ ಎಕ್ಸರ್ಸೈಸಸ್, ತುಂಬಾ ಸುಲಭ, ಏನೂ ಕಷ್ಟ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಭರತ್ ಫಾರ್ ಶೇರಿಂಗ್ ಯೋರ್ ಎಕ್ಸ್ಪೀರಿಯನ್ಸ್. ಲಿಗಮೆಂಟ್ ಟೇರ್ ಅನ್ನೋದು ಎಷ್ಟೋ ಜನಕ್ಕೆ ಆಗಿರುತ್ತೆ, ಅಂಡ್ ಇಟ್ ಇಸ್ ಒನ್ ಪೇನ್ಫುಲ್ ಥಿಂಗ್. ಇಟ್ಸ್ ನಾಟ್ ದಟ್ ಈಸಿ ಅಲ್ಲ ರಿಕವರಿ ಆಗೋದು. ಸೊ ಈ ತರದ ಎಷ್ಟೋ ಇನ್ಸ್ಟೆನ್ಸಸ್ ಇಂದ ನಮಿಗೂ ಒಂದು ಕಾನ್ಫಿಡೆನ್ಸ್ ಬಂದು ಈ ತರ ಸ್ಪಿರಿಚುವಲ್ ಪ್ರಾಕ್ಟೀಸ್ ನ ನಮ್ ಲೈಫ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಲೈಫ್ ಸ್ಟೈಲ್ ಅನ್ನೋದು ಇಂಪ್ರೂವ್ ಆಗುತ್ತೆ, ವ್ಯಾಲ್ಯೂಸ್ ಅನ್ನೋದು ಕಲ್ತಂಗ ಆಗುತ್ತೆ. ವಿ ಕ್ಯಾನ್ ಲೀಡ್ ಅ ಗುಡ್ ಲೈಫ್. Yes. Thank you so much, Megha. It was very nice being a part of your podcast. Thank you so Wishing much. you a lot of success. Thank you. Thank you. Before we wind up, we have a small surprise for you. Okay. We have a small token of gratitude. Oh, wow. You always love reading books. Thank you so much. This is so one beautiful. Falun with you. This is so beautiful. Thank you so much. Yeah. Keep spreading the truth, compassion and tolerance yavaglu. It's a good value of life. Thank you so much. This is so beautiful.
ಸೊ Very nice. ಎನಿ ವ್ಯೂವರ್ಸ್ ಈ ತರ ಕಸ್ಟಮೈಸ್ ಪೋರ್ಟ್ರೇಟ್ಸ್ ಬೇಕು ಅಂದ್ರೆ ಯು ಕ್ಯಾನ್ DM to Doodle Alley on Instagram. Thank you so much, Megha. Bharat, for gracing my show. Signing off from Mic Drop with Bharat. For more unscripted, unfiltered, and unmissable conversation, subscribe to Hamsa TV channel. Namaskara.